ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ನೋಡ್ರಿಲ್ಲ ಕೃಷ್ಣರಾಜಪುರಮದ ವ್ಯಾಪ್ 7 ನಿಂತೈತೆ. ನಮ್ಮ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ 4:15 ಅವರ್ ಬುಕ್ಡ್ ಪ್ರೈವೇಟ್ ಕೋಚಿಂಗ್ ಶತಾಬ್ದಿ ಎಕ್ಸ್ಪ್ರೆಸ್ ಮಕ್ಕೊಂಬಿಟ್ಟಿದ್ರಂತ. ಅದ್ರ ಸಂಬಂಧ ಇವ್ರು ಚೈನ್ ಕೂಲಿಂಗ್ ಮಾಡಿ ಚೆನ್ನೈಯಿಂದ ಏನು ಬೆಂಗಳೂರು ಬರುತ್ತಲ್ಲ 130 ಫ್ಲಾಟ್ ಒಳಗೆ ಬರುತ್ತೆ. ವೆದರ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ವೆಜ್ ಒಳಗೆ ಐತಿ ಪಲಾವ್. ಜೈನ್ ಮಿಲ್ ಹೆಂಗಿದೆ ಇವ್ರು ಜೈನ್ ಮಿಲ್ ಒಳಗೆ ನಾ ಹೇಳ್ದಂಗೆ ನೋಡ್ರಿ ಇರ್ಷಾದ್ ಅಹಮದ್ ಸೈಯದ್ ಅವ್ರು ಕಾಮೆಂಟ್ ಮಾಡ್ಯಾರ. ಸಾರಿ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ನಮ್ಮ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಟೈಟಲ್ ತಮ್ಮನೇಲಿ ನೋಡಿ ಕಂಡಿಡ್ದಿರ್ತೀರಿ ಯಾವ ವಿಡಿಯೋ ಅಂತಂತ ಹೇಳಿ. ಹೌದ್ರಿ, ನಾನಿವತ್ತು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿಂದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಟ್ರಾವೆಲ್ ಮಾಡತ್ತೇನೆ ರೀ. ಅದು ಯಾವ್ದು ಹೇಳ್ರಿ, ಟ್ರೈನ್ ಬಂದ್ಬಿಟ್ಟ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶತಾಬ್ದಿ ಎಕ್ಸ್ಪ್ರೆಸ್. ಒಂದು ಕಾಲದಾಗ ಇದು ಕಿಂಗ್ ಅಂತೇಳಿ ರೂಲ್ ಮಾಡ್ತಿದ್ರಿ. ಟೈಮ್ ಆಗತ್ತೈತ್ರಿ ಈಗ 9:30. ನಮ್ಮ ಟ್ರೈನ್ ಐತಿ 10:35. ಚೆನ್ನೈಯಿಂದ ಮೈಸೂರು ಹೋಗುವಂಥ ಶತಾಬ್ದಿ ಒಳಗೆ ನಾನಿವತ್ತು ಟ್ರಾವೆಲ್ ಮಾಡತ್ತೇನೆ ರೀ. ನಾನು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡತ್ತೇನೆ. ಯಾಕಂದ್ರೆ ನಿಮ್ಮದು ಭಾಳ ಜನದ ಡಿಮ್ಯಾಂಡಿಂಗ್ ಇತ್ತು ಈ ಟ್ರೈನು ಜರ್ನಿ ಮಾಡಿ ತೋರಿಸ್ರ ಅಂತೇಳಿ. ಇದು ಬಂದ್ಬಿಟ್ಟು ಭಾಳ ಚೀಪೆಸ್ಟ್ ಪ್ರೀಮಿಯಮ್ ಟ್ರೈನ್ ಬೆಂಗಳೂರಿಂದ ಮೈಸೂರಿಗೆ. ಯಾಕೆ ಹೇಳ್ರಿ, 315 ರೂಪಾಯಿ ಒಳಗೆ ನೀವು ಬೆಂಗಳೂರಿಂದ ಮೈಸೂರು ಹೋಗ್ಬೋದು ರೀ ಈ ಟ್ರೈನ್ ಒಳಗೆ. ಇದು ಯಾವುದು ಎಲ್ಲೂ ಟ್ರೈನ್ದಾಗೂ ಈ ಫೀಚರ್ ಅವೈಲೇಬಲ್ ಇಲ್ಲ. ಅದು ಶತಾಬ್ದಿ ಅಂತ ಪ್ರೀಮಿಯಂ ಕ್ಯಾಟಗರಿ ಟ್ರೈನ್. ನಮ್ಮ ಜೊತೆ ಇವತ್ತು ಜರ್ನಿ ಒಳಗದಾರ ಮೋಹಿತನ. ದ ರೈಲ್ ಮೀಮ್ಸ್ ಅಂತೇಳಿ ಪೇಜ್ ಇತ್ತು ಇವ್ರದ್ದು, ಬಟ್ ಇನ್ಸ್ಟಾಗ್ರಾಮ್ ತೆಗೆದ್ಬಿಡುತ್ತೆ. ಸಾರಿ ಬ್ರೋ, ಸಾರಿ. ನಮಸ್ಕಾರ. ನಾನು ಮೋಹಿತನ್ನ ಮತ್ತು ನಮ್ಮ ಹಿಮಾಂಶು ಅದಾನ ಇವತ್ತು ಟ್ರಾವೆಲಿಂಗ್ ಒಳಗೆ. ನಾವು 3 ಜನ ಮೈಸೂರಿಗೆ ಹೊಂಟೇವಿ. ಹಂಗೆ ಖಾಲಿ ಇದ್ವಿ, ವೀಕೆಂಡ್ ಒಳಗೆ ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ. ಅದಕ್ಕೆ ಮೈಸೂರಿಗೆ ಟ್ರಾವೆಲ್ ಮಾಡ್ಬೇಕಂತೇಳಿ ಯೋಚನೆ ಮಾಡಿದ್ವಿ. ಈಗ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಟ್ರಾಫಿಕ್ ಯಾವುದಾದ್ರು ಇತ್ತಪ್ಪ ಅಂತಂದ್ರೆ ಚಾಮುಂಡಿ ಎಕ್ಸ್ಪ್ರೆಸ್ ಐತ್ರಿ, ಅಶೋಕಪುರಂ KSR ಬೆಂಗಳೂರು ಮೆಮು ಐತಿ. ಅದ್ರ ತೆಳಗೆ ಜನಶತಾಬ್ದಿ ಐತಿ. ಯಾವ್ದು ಹೇಳ್ರಿ, ಶಿವಮೊಗ್ಗ ಜನಶತಾಬ್ದಿ. ಆಮೇಲೆ ಹಂಪಿ ಎಕ್ಸ್ಪ್ರೆಸ್ ಐತಿ. ಹಂಪಿ ಎಕ್ಸ್ಪ್ರೆಸ್ ಭಾಳ ಡಿಲೇ ರನ್ನಿಂಗ್ ಐತ್ರಿ. ಯಾಕಂತಂದ್ರೆ ಅದನ್ನ ಡೈವರ್ಟ್ ಮಾಡಿಬಿಟ್ರೆ ವಾಯಾ ಚಿತ್ರದುರ್ಗ ರಾಯದುರ್ಗ. ಯಾಕಂದ್ರೆ ಧರ್ಮಾವರಂ ಅಂತೇಳಿ ಕೆಲಸ ನಡೆದಿರೋ ಸಂಬಂಧ ನೀವೇನರ ಅರ್ಜೆಂಟದು ಬೆಂಗಳೂರು ಬರ್ಬೇಕಂದ್ರೆ ಹಂಪಿ ಎಕ್ಸ್ಪ್ರೆಸ್ ತೊಗೊಳಕ್ಕೆ ಹೋಗ್ಬೇಡ್ರಿ ಈಗಿನ ದಿನಗಳೊಳಗೆ. KSR ಬೆಂಗಳೂರು ಸಿಟಿ ಜಂಕ್ಷನ್ ಅದ ಔಟ್ಸೈಡ್ ಒಳಗೆ ನಿಮ್ಗೆ ಎಲ್ಲ ಟೈಪ್ ಫೀಚರ್ಸು ಅವೈಲೇಬಲ್. ಮೊಬೈಲ್ ಅಂಗಡಿಯಿಂದ ಹಿಡ್ಕೊಂಡು ಸ್ನ್ಯಾಕ್ಸ್ ಊಟ ಎಲ್ಲ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಏನೇನು ನೆಸೆಸಿಟಿ ಐತಲ್ಲ ಎಲ್ಲ ಸಿಗುತ್ತೆ. ನೀವು ಏನರ ಮೆಡಿಕಲ್ ಶಾಪ್ ಹುಡುಕಾತಿರಂದ್ರೆ ಇಲ್ಲ ನಿಂದು ನೋಡ್ಕೊರಿದ ಇದೇನಿದೆ ಎಂಟ್ರೆನ್ಸ್ ಐತಲ್ಲ, ಎಂಟ್ರೆನ್ಸಿಗೆ ಬರಗುಡ್ಕ ರೈಟ್ ಸೈಡ ನಿಮ್ಗೆ ರೈಟ್ ಸೈಡ ನಿಮಗಿಲ್ಲೇ ಮೆಡಿಕಲ್ ಶಾಪ್ ಸಿಗುತ್ತೆ ರೀ. ನೀವೇನರ ಟ್ರಾವೆಲ್ ಮಾಡ್ಬೋದು, ನಿಮ್ಗೆ ಏನರ ನೆಸೆಸಿಟಿ ಐತಿ ಮೆಡಿಕಲ್ ಅಂತಂತಂದ್ರೆ ನೀವು ಇಲ್ಲಿ ಬಂದ ತೊಗೋಬೋದು. ಮತ್ತು ಮೊಬೈಲ್ ಚಾರ್ಜಿಂಗ್ದು ಮಾಡಕ್ಕೆ ಸದಕ್ಕಿದು ಇಲ್ಲಿ ಸಪ್ರೇಟ್ ಅಂಗಡಿ ಅದಾವೆ, ವಿತ್ ಪೇಮೆಂಟ್ ಇರ್ತಾವೆ ಅವೆಲ್ಲ. ಈಗ ನೋಡ್ರಿಲ್ಲೇ ಬರೀ ಇನ್ಕಮಿಂಗ್ ಗಾಡಿಗಳು ಜಾಸ್ತಿ ಇರೋದ್ರಿಂದ ನೋಡ್ರಿ ಎಷ್ಟು ಜನ ಬರತ್ತಾರೆ. ಬರೀ ಈಗ ನಮ್ಮ ಟ್ರೈನದ ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಚೆನ್ನೈಯಿಂದ ಮೈಸೂರಿಗೆ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್ ರೀ ಇದು. ನಿಮಗಿದ ಮಾರ್ನಿಂಗ್ 6 ಗಂಟೆಗೆ ವಿನ್ ವ್ಯಾಪ್ 7 ನೋಡೋದು ಮಜಾ ರೀ. ಯಾಕಂದ್ರೆ ರೇರ್ ಇವೆಲ್ಲ ಸೀನ್ಸ್. ನಾನು ನಮ್ಮ ಹುಬ್ಬಳ್ಳಿಯಿಂದ ಬಂದಿದ್ದು ಇದೇ ಟ್ರೈನಿಗೆ ನೋಡ್ರಿ. ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಸ್ಪೆಷಲ್ 07339. ಬಟ್ ಇನ್ನೂ ಇದನ್ನು ಪ್ಲಾಟ್ಫಾರ್ಮ್ ನಂಬರ್ 8ರಿಂದ ಸೆಂಟಿಂಗಿಗೆ ಹೋಗಿಲ್ಲ. ಮೇ ಬಿ ಇಲ್ಲೇ ಇರುತ್ತೆ ಅನ್ಸುತ್ತೆ. ಬಟ್ ಲೋಕೋ ಇನ್ನೂ ಐತ್ರಿ. ವ್ಯಾಪ್ 4 ಇನ್ನೂ ಲೀಡ್. ನೀವೆಲ್ಲ ನೋಡ್ತೀರಿ ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡ್ತೀನಿ. ಫ್ಲೈಟ್, ಟ್ರೈನ್, ಬಸ್, ಮತ್ತು ಏನು ಗೊತ್ತ್ರಿ ಹೋಟೆಲ್ಸ್ ಒಳಗೂ ಇರಬೇಕಾಗತ್ತೆ ಒಂದಷ್ಟು ಸತ. ಇದನ್ನೆಲ್ಲ ನಾನು ಬುಕ್ಕಿಂಗ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ, ಎಲ್ಲ ಆ್ಯಪ್ಗಳ್ನು ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅಂತ ಕೇಳಿದ್ರೆ ರೀ ವಿಗೋ ಆ್ಯಪಿಂದ. ವಿಗೋ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್. ಇದು ಒಂದೇ ಆ್ಯಪ್ ಒಳಗೆ ನೀವು ಫ್ಲೈಟ್, ಟ್ರೈನ್, ಹೋಟೆಲ್, ಬಸ್ ಬುಕ್ಕಿಂಗ್ ಎಲ್ಲ ಮಾಡ್ಬೋದು ರೀ. ನನಗೆ ಇದ್ರೊಳಗೆ ಭಾಳ ಇಷ್ಟ ಆಗೋದು ಫ್ಲೈಟ್ ಬುಕ್ಕಿಂಗ್ ಫೀಚರ್ ಅಂತಂತಂದ್ರೆ ಇದು 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಫ್ಲೈಟ್ ಡೀಲ್ಸ್ ಇದೆ ಪ್ರೊವೈಡ್ ಮಾಡುತ್ತೆ ರೀ. ಮತ್ತು ಇದ್ರೊಳಗೆ ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು. ಹೋಟೆಲ್ ಬುಕ್ಕಿಂಗ್ ಒಳಗೂ ಹಂಗೆ ರೀ ಸೇಮ್ ಪ್ರೊಸೆಸ್. ಎಲ್ಲ ಮೇನ್ ವೆಬ್ಸೈಟಿಂದ ಕಂಪೇರ್ ಮಾಡಿ ಬುಕ್ ಮೈ ಟ್ರಿಪ್ಪ, ಕ್ಲಿಯರ್ ಟ್ರಿಪ್ಪ ಮತ್ತು ಏನು ಗೊತ್ತು booking.com ಇಂಥದ್ದೆಲ್ಲ ವೆಬ್ಸೈಟಿಂದ ಕಂಪೇರ್ ಮಾಡಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಹೋಟೆಲ್ಸ್ ಡೀಲ ಇದು ಪ್ರೊವೈಡ್ ಮಾಡುತ್ತೆ. ನನಗೆ ಇಷ್ಟ ಆಗೋದು ಟ್ರೈನ್ ಟಿಕೆಟ್ ರೀ. ಯಾಕಂತಂದ್ರೆ ನಾನು ಟ್ರೈನ್ ಬುಕ್ ಮಾಡೋಕ್ಕೇನು ಹೋಗಿರ್ತಾನಲ್ಲ ಅವಾಗ ನನಗೆ ಇದ್ರೊಳಗೆ ಚಾನ್ಸಸ್ ತೋರಿಸುತ್ತೆ ರೀ. ಇದು ಕನ್ಫರ್ಮ್ ಆಗುತ್ತೋ ಇಲ್ಲೋ ಅಂತೇಳಿ ಭಾಳ ಟೆನ್ಷನ್. ಈಗಿನ ದಿನದೊಳಗೆ ಕನ್ಫರ್ಮ್ ಟಿಕೆಟ್ ಸಿಗೋದಕ್ಕಿಂತ ವೇಟಿಂಗ ಸಿಗೋದು ಜಾಸ್ತಿ. ವೇಟಿಂಗ್ ಕನ್ಫರ್ಮ್ ಆಗುತ್ತೋ ಇಲ್ಲೋ ಅಂತ ಒಂದು ಟೆನ್ಷನ್ ಇರುತ್ತೆ. ಬಟ್ ಇದ್ರೊಳಗೆ ನಿಮ್ಗೆ ಅದು ಚಾನ್ಸಿಂದ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿಸುತ್ತೆ. ಬಸ್ ಟಿಕೆಟ್ ಅವೈಲೇಬಲ್ ಇರೋದ್ರಿಂದ ಆಲ್ ಇನ್ ಒನ್ ಆ್ಯಪ್ ನೀವು ಇದನ್ನ ಯೂಸ್ ಮಾಡ್ಬೋದು. ಮತ್ತು ಯಾವ್ದಾರ ಕಂಟ್ರಿಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಈ ವೀಸಾ ಈ ಸಿಮ್ನು ನಿಮ್ಗೆ ಇದೇ ಆ್ಯಪ್ ಒಳಗೆ ಅವೈಲೇಬಲ್ ಐತಿ. ಮತ್ತು ಇವ್ರ ಕಡೆ ನಿಮ್ಗೆ
ಎಲ್ಲ ಕರೆನ್ಸಿ ಒಳಗೂ ಈ ಆ್ಯಪು ಅವೈಲೇಬಲ್ ಇರೋದ್ರಿಂದ ನೀವು ಡಿಫ್ರೆಂಟ್ ವೆರೈಟಿ ಆಫ್ ಕಂಟ್ರೀಸದ್ದು ಕರೆನ್ಸಿ ಆ್ಯಡ್ ಮಾಡಿ ನೀವು ಪ್ರೈಸ್ ಎಷ್ಟೆಷ್ಟಾಗುತ್ತೆ ಅಂತೇಳಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ವಿಗೋದ ಲಿಂಕ್ ಪಿನ್ ಕೊಟ್ಟಿರ್ತೀನಿ, ಹೋಗಿ ವಿಗೋ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾವೆಲಿಂಗ್ ಒಳಗೆ ಒಮ್ಮೆ ಟ್ರೈ ಮಾಡಿ. ಬೆಂಗಳೂರಿಂದ ಮೈಸೂರಿಗೆ ಸಾಕಷ್ಟು ಡೆಡಿಕೇಟೆಡ್ ಟ್ರೈನ್ಗಳು ಅದಾವೆ ರೀ. ನಾನು ನಿಮಗೆ ಹೆಸರುಗಳು ತೊಗೋಬೇಕಂದ್ರೆ ಡೆಡಿಕೇಟೆಡ್ ಟ್ರೈನ್ಗಳು ರಾಜಾರಾಣಿ, ಮಾಲ್ಗುಡಿ, ಚಾಮುಂಡಿ ಎಕ್ಸ್ಪ್ರೆಸ್ ಮತ್ತು ಒಡೆಯರ್ ಸೂಪರ್ ಫಾಸ್ಟ್ ಇವೆಲ್ಲ ಪ್ರೀಮಿಯಮ್ ಕ್ಯಾಟಗರಿ ಟ್ರೈನ್ಗಳು ರೀ. ಮತ್ತು ಮೆಮುಗಳಂತೂ ಓಡ್ತಾವೆ ಕಂಟಿನ್ಯೂಸ್ ಆಗಿ. ಬಟ್ ಇಷ್ಟರೊಳಗೆ ಎರಡು ಒಂದೇ ಭಾರತ ಮತ್ತು ಒಂದು ಶತಾಬ್ದಿನೂ ಐತಿ. ಬಟ್ ಅವ ಮೇನ್ ಇದಕ್ಕೆ ಅಂಥೇಳಿ ಇಲ್ರಿ, ಬೇರೆ ಕಡೆಯಿಂದ ಬರ್ತಾವೆ. ಬಟ್ ಬೆಂಗಳೂರಿಂದ ಮೈಸೂರಿಗೆ ಕನೆಕ್ಟಿವಿಟಿ ಕೊಡ್ತಾವೆ. ಅವು ಯಾವ ಒಂದೇ ಭಾರತ್ ಅಂತ ಮಾತಾಡ್ಬೇಕಂತಂದ್ರೆ ಮಾರ್ನಿಂಗ್ ಏನು ಚೆನ್ನೈಯಿಂದ ಒಂದೇ ಭಾರತ್ ಬಿಟ್ಟಿರುತ್ತೆ, ಮತ್ತು ಮಾರ್ನಿಂಗ್ ಮೈಸೂರಿಂದ ಒಂದು ಬಿಟ್ಟಿರುತ್ತೆ. ಎರಡು ಸೈಡು ಒಂದೇ ಭಾರತ್ ಐತಿ. ಬಟ್ ಮಾರ್ನಿಂಗ್ ಮೈಸೂರಿಂದ ಏನು ಬಿಡುತ್ತಲ್ಲ ಅದು ವಾಪಸ್ ಏನು ಬೆಂಗಳೂರಿಗೆ ಬರುತ್ತಲ್ಲ ರೀ, ಈವ್ನಿಂಗ್ ನೈಟ್ ಟೈಮಿಗೆ 9 ಗಂಟೆ ಟೈಮಿಗೆ ಅದು ಫಾಸ್ಟೆಸ್ಟ್ ಒಂದೇ ಭಾರತ ಬೆಂಗಳೂರಿಂದ ಮೈಸೂರು ನೋಡಿಕ. ಅದು ಫಾಸ್ಟೆಸ್ಟ್ ಟ್ರೈನು ಅದ ರೀ. 2 ಅವರ್ ಆತು ತೊಗೊಳುತ್ತೆ. ಅದಾದ್ರೆ ನೆಕ್ಸ್ಟ್ ಬರುತ್ತಾ ಮಾರ್ನಿಂಗ್ ಒಂದೇ ಭಾರತ ಈಗ ಬರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಅದು 2 ಅವರ್ 15 ನಿಮಿಷ ತೊಗೊಳುತ್ತೆ. ನಾವೀಗೇನು ಟ್ರಾವೆಲ್ ಮಾಡತ್ತೇವಲ್ಲ ಶತಾಬ್ದಿ ಎಕ್ಸ್ಪ್ರೆಸ್ ಅದು ತೊಗೊಳುತ್ತೆ 2 ಅವರ್ 25 ನಿಮಿಷ. ರಾಜಾರಾಣಿ ಮತ್ತು ಒಡೆಯರ್ ಸೂಪರ್ ಫಾಸ್ಟ್ ಎಲ್ಲ 2 ಅವರ್ 40 ನಿಮಿಷನ 2 ಅವರ್ 30. ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ನೋಡ್ರಿಲ್ಲ ಕೃಷ್ಣರಾಜಪುರಮದ ವ್ಯಾಪ್ 7 ನಿಂತೈತೆ. ಇದ್ಯಾವುದು ನಾರ್ಮಲ್ ವ್ಯಾಪ್ 7 ಅಲ್ರಿ, ಟ್ರೈ ಕಲರಿಂದ ಮಸ್ತ್ ಡೆಕೋರೇಟ್ ಆಗಿರುವಂಥ ವ್ಯಾಪ್ 7. ಇದ್ರೊಂದು ಮ್ಯಾಲೆ ನೋಡ್ರಿ ಇಲ್ಲಿ ಮಸ್ತ್ ನಮ್ಮ ಕರ್ನಾಟಕದ ಪರಂಪರೆ ಐತಿ. ಇಲ್ಲೇ ನೋಡ್ರಿ ಈಗಂತೂ ನಮ್ಮ ಕೃಷ್ಣರಾಜಪುರಮ ಮತ್ತು ಹುಬ್ಳಿ ಡೀಸೆಲ್ ಲೋಕೋ ಶೆಡ್ಗಳು ಕಾಂಪಿಟೇಷನ್ ಮೇಲೆ ಲೋಕೋದ ಹೊಸ ಲಿವರಿಗಳನ್ನ ಇಂಟ್ರೊಡ್ಯೂಸ್ ಮಾಡತ್ತಾರ. ಅದನ್ನು ನೋಡಿ ರೈಲ್ ಫ್ಯಾನ್ಸಿಗಂತೂ ಕಂಟಿನ್ಯೂಸ್ ಖುಷಿ ಆಗತೈತಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಅರೈವ್ ಆತು ನೋಡ್ರಿ. ಜನರ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ, ಪ್ರತಿಯೊಬ್ಬರು ಕ್ಯಾಮ್ರಾ ತಗೊಂಡು ವಿಡಿಯೋ ಮಾಡತ್ತಾರ. ನಮ್ಮ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ ಮತ್ತು ದೇಶದ 4ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಚೆನ್ನೈ ಮೈಸೂರು ವಂದೇ ಭಾರತ್. ಟೋಟಲ್ 16 ಕೋಚದ್ದು ಐತ್ರಿ ಇದೆ. ಇದು ಮೈಸೂರಿಗೆ ಹೋಗುತ್ತೆ, ಬಟ್ ಇದ್ರ ಕಾಸ್ಟಿಂಗ್ ಜಾಸ್ತಿ ಐತಿ. ಎಷ್ಟು ಹೇಳ್ರಿ, ಶತಾಬ್ದಿ ಡಬಲ್. ಬೆಳಗ್ಗೆ 5:50 ಬಿಟ್ಟಿರ್ತೀರಿ. ಇದು 10 ಗಂಟೆ ಅನ್ಕೊಡಕ್ಕೆ ಬೆಂಗಳೂರು ಬಂದುಬಿಡುತ್ತೆ. ಎಷ್ಟು ಟೈಮಿಂಗ್ ನೋಡ್ರಿ, 4 ತಾಸು 10 ನಿಮಿಷ ಒಳಗೆ ಚೆನ್ನೈಯಿಂದ ಮೈಸೂರಿಗೆ ಚೆನ್ನೈಯಿಂದ ಬೆಂಗಳೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ. ಈಗಂತೂ ಇದನ್ನು 1:30 ಮಾಡ್ರೆ ಟೈಮಿಂಗ್ ನನಗೆ ಅನ್ಸೋ ಮಟ್ಟಿಗೆ ಸ್ವಲ್ಪ ಡಿಫರ್ ಮಾಡ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ಭಾಳ ಬಿಫೋರ್ ಬರುತ್ತೆ. ಇದು ಔಟ್ರದಾಗ ಸ್ಲೋ ಹಾಕೋಂತ ಬರುತ್ತೆ. ಎಲ್ಲಿ ಅಂದ್ರೆ ವೈಟ್ ಫೀಲ್ಡ್ ಬರುತ್ತೆ, ಸ್ವಲ್ಪ ಸ್ಲೋ ಬರುತ್ತೆ. ಅಲ್ಲಿಂದ ಸ್ವಲ್ಪ ಏನಾರ ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಓಡಿಸ್ರಿ ಅಂದ್ರೆ ಮಸ್ತ್ ಫಾಸ್ಟ್ ಒಳಗೆ ಬರುತ್ತೆ. ನಮ್ಮ ಇನ್ನೊಬ್ಬರ ಪ್ಯಾಸೆಂಜರ್ ಬಂದ್ರೆ ನೋಡ್ರಿ ಇಲ್ಲೇ ಕೋ ಪ್ಯಾಸೆಂಜರ್ कैसे है भाई? ठीक है. कैसा रहा कॉलेज? सिर्फ ಪ್ರೀಮಿಯಮ್ ಟ್ರೈನ್ में आता है तो ಇವು ಬರೀ ಪ್ರೀಮಿಯಮ್ ಟ್ರೈನ್ ಒಳಗೆ ಅಷ್ಟೇ ಬರ್ತಾನೆ ರೀ. ಹಿಂದಿನ ಸತ ನಾವು ಮಧುರೈ ವಂದೇ ಭಾರತ್ ಒಳಗೆ ಹೋಗಿದ್ದೀವಿ. ಅದ್ರ ಹಿಂದಿನ ಸತ ಪುಣೆ ವಂದೇ ಭಾರತ್, ಅದ್ರ ಹಿಂದಿನ ಸತ ಮಡ್ಗಾಂವ್ ವಂದೇ ಭಾರತ್ ಥರ್ಡ್ AC. ಇಲ್ಲ ಥರ್ಡ್ AC ಪ್ರೀಮಿಯಮ್ ಬಾಯ್ ಮೋಹಿತನ ಅಂತೂ ಅದಾದ್ರೆ ಜಸ್ಟ್ ಡಿಪಾರ್ಟ್ ಆಯ್ತು ನೋಡ್ರಿ ವಂದೇ ಭಾರತ್. ಮೊದಲ ಈ ಟ್ರೈನ್ ಒಳಗೆ ಏನೂ ಸರ್ವ್ ಮಾಡ್ತಿರ್ಲಿಲ್ಲ. ಬೆಂಗಳೂರಿಂದ ಮೈಸೂರು ನೋಡೋಕೆ ಬರೀ ಟೀ ಕೊಡ್ತಿದ್ರು. ಅದು ಫಸ್ಟ್ ಟೈಮ್ ವಿಡಿಯೋ ಮಾಡಿ. ನಾನು ರೀಸೆಂಟಾಗಿ ಒಂದು 6-7 ತಿಂಗಳ ಹಿಂದೆ ಜರ್ನಿ ಮಾಡಿದಾಗ ನಾನು ನಿಮ್ಗೆ ತೋರಿಸಿದ್ದೆ. ಒಂದು ಪಪ್ಸ್ ಟೈಪ್ ಏನೋ ಕೊಡತ್ತಿದ್ರು. ಈಗೂ ಅದನ್ನು ಕೊಡತ್ತಾರ ಅಂತ ಅನ್ಕೋತೀನಿ. ಬಟ್ 700 ರೂಪಾಯಿಗೆ ಅಷ್ಟು ವಾಟ್ ಮಾಡೋ ವರ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಒಂದೇ ಭಾರತದ ಏನಾರ ರೈಡ್ ತೊಗೋಬೇಕಂತಂದ್ರೆ ನೀವು ಫ್ರೀ ಹ್ಯಾಂಡ ನಿಮ್ಗೆ ಆರಾಮಾಗಿ ಹೋಗಿ ಟ್ರಾವೆಲ್ ಮಾಡ್ಬೋದು. ಬೆಂಗಳೂರಿಂದ ಮೈಸೂರಿಗೆ 2 ಅವರ್ ಕಂಫರ್ಟೇಬಲ್ ಜರ್ನಿ ಇರುತ್ತೆ. 4 ಅವರ್ ಡಿಲೇ ಆಗಿ 4.5 ಅವರ್ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಅರೈವ್ ಆಯ್ತು ನೋಡಿರಿ. ಬೆಳಗ್ಗೆ 5:50 ಬರೋ ಟೈಮಿಂಗ್ ಇದೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಬಟ್ ರೂಟ್ ಡೈವರ್ಟ್ ಆಗಿರೋದ್ರಿಂದ ಇದು ಬಳ್ಳಾರಿಯಿಂದ ರಾಯದುರ್ಗ, ಚಿತ್ರದುರ್ಗ ಮೇಲೆ ಚಿಕ್ಕಜಾಜೂರು, ಅಲ್ಲಿಂದ ಅರಸೀಕೆರೆ, ತುಮಕೂರು ಮೇಲೆ ಬೆಂಗಳೂರಿಗೆ ಬರುತ್ತೆ ರೀ. ಒಳಗಿದ್ದವ್ರು ಯಾರು ಎಕ್ಸಾಮ್ ಬರೋವ್ರಿಗೆ ಯಾರು ಇದ್ರಂದ್ರೆ ಈ ದಿನದೊಳಗೆ ಹಂಪಿ ಎಕ್ಸ್ಪ್ರೆಸ್ಸಿಗೆ ಟ್ರಾವೆಲ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನೊಂದು 10 ದಿನ ಮತ್ತಿದ ಮೇನ್ ರೂಟಿಗೆ ಓಡೋ ಮಠ. ಇದು ಡಿಲೇ ಆದರೆ ಎಫೆಕ್ಟ್ ಯಾವ ಟ್ರೈನಿಗೆ ಬೀಳುತ್ತೆ ಹೇಳ್ರಿ, ಗೋಲ್ ಗುಂಬಜಿಗೆ ಬೀಳುತ್ತೆ. ಯಾಕಂದರೆ ಇದು ಎಷ್ಟೋ ಡಿಲೇ ಹೋಗಲಿ ಅದಕ್ಕೆ ವಾಪಸ್ ಗೋಲ್ ಗುಂಬಜಿಗೆ ಬರೋದಿರುತ್ತೆ ಮಧ್ಯಾಹ್ನ ಟೈಮಿಗೆ. ಯಾಕಂದರೆ ಇದು ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಡ್ತಿತ್ತು, ಮಧ್ಯಾಹ್ನ 3:30 ಗೋಲ್ ಗುಂಬಜ್ ಡಿಪಾರ್ಟ್ ಮಾಡೋಕೆ ಅವ್ರಿಗೆ ಅನುಕೂಲ ಆಕಿತ್ತು. ಬಟ್ ಈಗ ಹೆಂಗೈತೆ ಅಂದರೆ ಇದು ರೇಕ್ ಶೇರಿಂಗ್ ಅದ್ರ ಜೊತೆ ಇರೋ ಸಂಬಂಧ ಒಂದು ಸ್ವಲ್ಪ ಅದು ಡಿಲೇ ಆಗಿನೂ ಓಡ್ಬೋದು ಇದ್ರ ಸಂಬಂಧ. ಬಟ್ ಅದಕ್ಕೆ ಸ್ಲ್ಯಾಕ್ ಕೊಟ್ಟರೆ ಹುಬ್ಳಿ ಅಂತಿಲ್ಲ 1.5 ತಾಸು. ಟೈಮಿಂಗ್ ಏನು ಚೊಕ್ಕ ಐತೆ ನೋಡ್ರಿ, 10:34 ಆತ ನಮ್ಮ ಶತಾಬ್ದಿ ಅರೈವ್ ಆಗಿಬಿಡುತ್ತೆ. ಸೇಮ್ ಪ್ಲಾಟ್ಫಾರ್ಮಿಗೆ ಏನು ಬರುತ್ತೆ, ಏನು ಚೇಂಜ್ ಏನಿಲ್ಲ ಇಲ್ಲ. 12007 ಚೆನ್ನೈ
ಮೈಸೂರು ಶತಾಬ್ದಿ ಎಕ್ಸ್ಪ್ರೆಸ್ ವಾಯ ಕಟ್ಪಾಡಿ KSR ಸಿಟಿ ಜಂಕ್ಷನ್, KSR ಬೆಂಗಳೂರು ಸಿಟಿ ಜಂಕ್ಷನ್. ಲಾಲ್ಗುಡ್ಡದ ವ್ಯಾಪ್ಸವನ್ ಐತ್ರಿ HOG ಫಿಟ್ಟೆಡ್. HOG ಅಂದ್ರೆ ಏನು ಹೇಳ್ರಿ, ಹೆಡ್ ಆನ್ ಜನರೇಟರ್ ಅಂತೇಳಿ. ಇದೇನಿದೆ ಪ್ಯಾಂಟೋಗ್ರಾಫ್ ನೋಡ್ತೀರ, ಅದ ಫುಲ್ ಪ್ಯಾಂಟೋಗ್ರಾಫಿಂದ ಇಡೀ ಟ್ರೈನಿಗೆ ಪವರ್ ಸಪ್ಲೈ ಆಗುತ್ತೆ. ಬೋರ್ಡ್ ಚೇಂಜ್ ಮಾಡ್ಯಾರ ನೋಡ್ರಿ ಇದ್ರದ್ದು. ಮೊದಲು ಬೇರೆ ಹೋಗಿತ್ತು. AC ಚೇರ್ ಕಾರ C12 ಟೋಟಲ್ 12 ಚೇರ್ ಕಾರ್ ಅದಾವ. ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ ಮತ್ತು ಒಂದು ಅನುಭೂತಿ ಕೋಚ್ನು ಇದ್ರೊಳಗೆ ಐತಿ. ಅನುಭೂತಿ ಅಂದ್ರೆ ಫುಲ್ ಲಕ್ಸರಿ ಅಂದಂಗೆ ರೀ. ನಮ್ಮ ಕೋಚ C9 ರೀ, ಬಟ್ ಇಲ್ಲೇ ಫುಲ್ ರಶ್ ಐತಿ ಈಗಿನ ಮಟ್ಟಿಗೆ. ಅಂದ್ರೆ ಸೀಟಿಗೆ ಭಾಳ ಜನ ಅದಾರ, ಸೀಟಿನೊಳಗೆ ಯಾರು ಹಾಕೋಲ್ರ, ಆರಾಮಾಗಿ ಅಲ್ಲಿ ಕುಂದ್ರನ್ ಬರ್ರಿ ಈಗ ನೋಡೋಣಂತ ಶತಾಬ್ದಿ ಎಕ್ಸ್ಪ್ರೆಸ್ದ AC ಚೇರ್ ಕಾರ್ ಅದ ಇಂಟೀರಿಯರ್ಸ್ ಹೆಂಗಿರುತ್ತೆ ಅಂತೇಳಿ. ಬರ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಪೂರ್ತಿ ಖಾಲಿ ಐತಿ. ಹಿಮಾಂಶು ಕೇಸಲ್ಲಾಗ ಬುಕ್ಡ್ ಪ್ರೈವೇಟ್ ಕೋಚ್ ಇನ್ ಶತಾಬ್ದಿ ಎಕ್ಸ್ಪ್ರೆಸ್ 3/2 ಕಾಂಬಿನೇಷನ್ ಇರುತ್ತೆ ರೀ. ಇದೇನಿದ್ದು ನೋಡತ್ರಲ್ಲ C10 ಕೋಚ್ ಇದೆ, ನಮ್ದು C9 ಫುಲ್ ಪ್ಯಾಸೆಂಜರ್ಸ್ ಅಲ್ಲೇ ಅದಾರ. ಮೇ ಬಿ ಬೆಂಗಳೂರು ಕೂಡ ಅನ್ಸುತ್ತೆ, ಅದಕ್ಕೆ ನಾವು ಶಿಫ್ಟ್ ಆಗಿಬಿಟ್ವಿ. ನೋಡ್ರಿ ಯಾರೂ ಇಲ್ಲ. ಹಿಂಗೆ ನೀವು www.irctc.co.in ಒಳಗೆ ಒಂದು ಫೀಚರ್ ಕೊಟ್ಟರೆ ಏನು ಗೊತ್ತಪ್ಪ, ರಿಸರ್ವೇಷನ್ ಚಾರ್ಟ್ಸ್ ಅಂತೇಳಿ. ಅದನ್ನು ನೀವು ಗೂಗಲ್ ಒಳಗೆ ಹೊಡೆದ್ರೆ ಯಾವ ಟ್ರೈನ್ ಒಳಗೆ ಯಾವ್ಯಾವ ಸೀಟ್ ಖಾಲಿ ಅದಾವ ಅಂತೇಳಿ ನೋಡ್ಕೋಬೋದು. ಈ ಟ್ರೈನ್ ನಂಬರ್ 12007 ಅದನ್ನ ಆ್ಯಡ್ ಮಾಡಿ ನೀವು ಬೆಂಗಳೂರು ಸಿಟಿ ಜಂಕ್ಷನ್ ಅಂತ ಚೂಸ್ ಮಾಡ್ಕೊಂಡ್ರಂದ್ರೆ ಯಾವ ಕೋಚ್ ಒಳಗೆ ಎಷ್ಟೆಷ್ಟು ಸೀಟ್ ಖಾಲಿ ಅದ ಅಂತೇಳಿ ತೋರಿಸುತ್ತೆ. ಅಲ್ಲಿ ನೋಡ್ಕೊಂಡು ನೀವು ಬಂದು ಆರಾಮ್ ಸೀಟಿಗೆ ಕುಂದ್ರಬೋದು. ಇದೇನಿದೆ ಶತಾಬ್ದಿ ಎಕ್ಸ್ಪ್ರೆಸ್ ನೋಡತ್ತಿರಲ್ಲ, ಈ ಶತಾಬ್ದಿ ಎಕ್ಸ್ಪ್ರೆಸ್ದ ಅಪ್ಗ್ರೇಡೆಡ್ ವರ್ಷನ್ ಬಂದ್ಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್. ಯಾಕಪ್ಪ ಅಂತಂತಂದ್ರೆ ಇವೇನು ಡೋರ್ ನೋಡತ್ತಿರಲಿ ನೀವು, ಇವೆಲ್ಲ ಸ್ಲೈಡಿಂಗ್ ಇರ್ತಾವೆ. ಬಟ್ ವಂದೇ ಭಾರತ್ ಒಳಗೆ ಆಟೋಮೆಟಿಕ್ ಡೋರ್ ಮತ್ತು ಮಿಕ್ಸಿಂಗ್ ಡೋರ್ ಇರ್ತಾವೆ. ಮತ್ತು ಇಲ್ಲಿ ಒಳಗೆ ಇಂಟೀರಿಯರ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ರೆ. 150 years ಆಫ್ ಸೆಲೆಬ್ರೇಟಿಂಗ್ ಮಹಾತ್ಮ ಅಂತೇಳಿ ಇಂಡಿಯನ್ ರೈಲ್ವೇಸ್ ಆನ್ ದ ಟ್ರ್ಯಾಕ್ಸ್ ಆಫ್ ಅ ಗ್ರೀನರ್ ಫ್ಯೂಚರ್. ಮಸ್ತ್ ಬೋರ್ಡಿಂಗ್ಸ್ ಎಲ್ಲ ಹಾಕ್ಯಾರ. ಬಿ ನಂಗೆ ಅನ್ಸೋ ಮಟ್ಟಿಗೆ ಸದರ್ನ್ ರೈಲ್ವೇಸ್ದವ್ರದ್ದು ಟ್ರೈನ್ ಇದೆ. ನಿಮಗೆ ಮೇಲೆ ಲಗೇಜ್ ಇಡಕ್ಕೆ ರ್ಯಾಕ್ ಸಿಗುತ್ತೆ. ಸೇಮ್ ವಂದೇ ಭಾರತ್ ಒಳಗೆ ಹಿಂಗೆ ಇರುತ್ತೆ, ರೀಡಿಂಗ್ ಲೈಟ್ಸು ಅದ್ರೊಳಗೆ ಇರ್ತಾವೆ. ಬಟ್ ಅಪ್ಗ್ರೇಡೆಡ್ ಏನಪ್ಪ ಅಂತಂದ್ರೆ ಚಾರ್ಜಿಂಗ್ ಸಾಕೆಟ್ ನಿಮಗೆ ಇಲ್ಲೇ ಒಂದು ಸಿಕ್ಕರೆ ವಂದೇ ಭಾರತ್ ಒಳಗೆ ಪ್ರತಿಯೊಂದು ಸೀಟಿಗೂ ನಿಮ್ಗೆ ತೆಳಗೆ ಸಿಗ್ತಾವೆ. ಮತ್ತು ಬಾಟಲ್ ಹೋಲ್ಡರ್ ಎಲ್ಲ ಐತಿ. ಮತ್ತು ಸೀಟ ಇದ್ರದ್ದು ನನಗೆ ಕಂಫರ್ಟೇಬಲ್ ಅನ್ಸದವು. 5 ನಿಮಿಷ ಸ್ಟಾಪ್ ಐತ್ರಿ ಇಲ್ಲೇ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ. ಬಟ್ 3 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆಗಿವಿ. ನಾವಿಲ್ಲೇ ಓವರ್ಟೇಕ್ ಮಾಡಿದ್ದೀವಿ ಹಂಪಿ ಎಕ್ಸ್ಪ್ರೆಸ್ಸಿಗೆ. ಅದನ್ನು ಡಿಲೇ ಮಾಡಿ ಡಿಲೇ ಕಂಟಿನ್ಯೂ ಆಗೇ ಬಿಡ್ತು ನೋಡ್ರಿ. ಬ್ರೇಕ್ ಟೆಸ್ಟಿಂಗ್ ಆದ, ಯಾಕಂದ್ರೆ ಇಲ್ಲೇ ಲೋಕೋ ಪೈಲಟಾಗಿ ಗಾರ್ಡ್ ಅವರ ಚೇಂಜ್ ಆಗಿರ್ತಾರೆ. ಎಲ್ಲೋ ನೀವು ನೋಡ್ರಿ ಬ್ರೇಕ್ ಅಪ್ಲೈ ಆಗಿ ಬಿಡ್ತಾರಂತಂತಂದ್ರೆ ಅಲ್ಲಿ ಲೋಕೋ ಪೈಲಟಾಗಿ ಗಾಡಿ ಚೇಂಜ್ ಆಗ್ಯಾರ. ಅವ್ರ ಟೆಸ್ಟಿಂಗ್ ಮಾಡಿನ ಮುಂದೆ ಗಾಡಿನ ಮೂವ್ ಆನ್ ಮಾಡೋದು. ಇದು 15-20 ನಿಮಿಷ ಆತ್ರಿ ಇಲ್ಲಿ ಬಂದ. ಬಟ್ ಇದನ್ನೇನು ಮಾಡ್ಬೇಕಿತ್ತಂದ್ರೆ ಮುಂದೆ ತೊಗೊಂಡೋಗಿ ಕೆಂಗೇರಿ ಅಥವಾ ಮುಂದೆ ಭಾಳ ಸ್ಟೇಷನ್ಸ್ ಅದಾವೆ. ಕೆಂಗೇರಿ, ಬಿಡದಿ ಅಂತಲ್ಲಿಗೆ ನಡಕ್ಕೆ ಬರ್ತಾವಲ್ಲಿ ಇವು ಸ್ಟೇಷನ್ಗಳು. ಯಾರೋ ಒಬ್ಬರ ಹೆಜ್ಜಾಲ ತೋರ್ಸೋದಿದ್ರೆ ಅವ್ರಿಗೆ ಇವತ್ತೇ ಹೆಜ್ಜಾಲನ್ನ ತೋರ್ಸೋಣ ನಾವು. ಬಿಡುಗಡಕನ ಔಟ್ರದಾಗ ಇದೇನು ಇವ್ರು ಅಂಕಲ್ ಬರತ್ತಾರಲ್ಲ, ಇವ್ರ ಚೈನ್ ಎಳೆದ್ಬಿಟ್ಟಿದ್ದಾರೆ. ಚೈನ್ ಪುಲ್ಲಿಂಗ್ ಆಗಿದ್ದ ಸಂಬಂಧ ಟ್ರೈನ್ ಸ್ಟಾಪ್ ಆಗಿಬಿಡ್ತು. ಇಲ್ಲೇನು ಔಟ್ರದಾಗ ನನ್ನ ಬಂದು ಸ್ಟಾಪಿಗೆ ನಾವು ಬರೀ ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ ಅಂತ. ಇವ್ರು ನೋಡ್ರಿ ಇಲ್ಲೇ ಮಕ್ಕೊಂಬಿಟ್ಟಿದ್ರಂತ, ಅದ್ರ ಸಂಬಂಧ ಇವ್ರು ಚೈನ್ ಪುಲ್ಲಿಂಗ್ ಮಾಡ್ರಿ. ಅವ್ರದ್ದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿರಿ. ಈಗ ಕಲೆಕ್ಟ್ ಮಾಡಿ ಕಳಿಸ್ತಾರೆ. ಮೊದಲ LP ಅವರು ಹಾರ್ನ್ ನೋಡ್ತಾರೆ, ಹಾಂಕ್ ಮಾಡ್ತಾರೆ. ಹಾಂಕ್ ಮಾಡಿ ಗಾಡಿಗೆ ಸಿಗ್ನಲ್ ಕೊಡ್ತಾರೆ ಇದು ಆಗೈತೆ ಅಂತಂತೇಳಿ. ಏನಂದ್ರೆ ಚೈನ್ ಪುಲ್ಲಿಂಗ್ ಆಗೈತೆ ಅಂತೇಳಿ. ಈಗ ಚೈನ್ ಪುಲ್ಲಿಂಗ್ ರಿಲೀಸ್ ಮಾಡೋ ಮಟ್ಟ ಆಗಂಗಿಲ್ಲ. ಇವ್ರು ಚೈನ್ ಪುಲ್ಲಿಂಗದ್ದು ರಿಲೀಸ್ ಮಾಡಕ್ಕೆ ಹೊಂಟ್ರೆ ನೋಡ್ರಿ. ಈಗ ಆನ್ಬೋರ್ಡ್ ಏನು ಸ್ಟಾಫ್ ಇರ್ತಾರಲ್ಲ ಅವರು, ಶತಾಬ್ದಿ ಇದ್ದಿದ್ದಕ್ಕೆ ಆನ್ಬೋರ್ಡ್ ಸ್ಟಾಫ್ ಹೆಲ್ಪ್ ಮಾಡತ್ತಾರೆ. ಇಲ್ಲಾಂತ ಹಾಕಿರ್ಕಿಲ್ಲ. ಬೇರೆ ಗಾಡಿ ಇದ್ದಿದ್ರೆ ಬಿಟ್ಟು ಬಿಡ್ತಿದ್ರು ಒಂದು ಲೆಕ್ಕಕ್ಕೆ ರೀ. ಬಟ್ ಪನಿಷ್ಮೆಂಟ್ ಐತಿ. ನೀವು ಚೈನ್ ಹೇಳಿದ್ರೆ ರೀಸನ್ ಕೊಡ್ಬೇಕು. ವ್ಯಾಲಿಡ್ ರೀಸನ್ ಇದ್ರೆ ರೈಲ್ವೆದವ್ರು ಅಪ್ರೂವ್ ಮಾಡ್ತಾರೆ. ಇಲ್ಲಾಂದ್ರೆ 10,000 ಪೆನಾಲ್ಟಿ, 3 ತಿಂಗಳು ಜೈಲೇನೋ ಐತೆ ಅದಕ್ಕೆ. ಮತ್ತು ಈಗ ಅವ್ರದ್ದು ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಏನು ಪ್ರೋಸೆಸ್ ಅದು ಆಫಿಷಿಯಲ್ಸ್ ನೋಡ್ತಾರೆ. ಕೆಂಗೇರಿ ಸ್ಕಿಪ್ ಮಾಡತ್ತೀವ್ರಿ ನಾವೀಗ. ಹೊರಗಿಂದ ನಾನು ನೋಡ್ಬೋದಲ್ಲ, ನಾವು ಒಂದೇ ಭಾರತ್ ಫೀಲ್ ಆಗಿ ತೊಗೊಳತ್ತೀವಿ. ಬರೀ ಹೊರಗೆ ಹೋಗೋಣ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದು ರೇಕ್ ನಿಂತದ್ದು ನೋಡ್ರಿ ಇಲ್ಲೇ ಕೆಂಗೇರಿ ಒಳಗೆ. ನಾನೀಗ ಫ್ರ್ಯಾಂಕ್ ಆಗಿ ಮಾತಾಡಲ್ರಿ,
ಅದೇನು ಒಂದೇ ಭಾರತ್ ಇದಲ್ಲ, ಒಂದೇ ಭಾರತ್ಗಿಂತ ಕಂಫರ್ಟೇಬಲ್ ಅನ್ಸೋದು ನನಗೆ ಸೀಟ. ನಿಮ್ದು ಯಾರ್ದಾರ ಎಕ್ಸ್ಪೀರಿಯನ್ಸ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಗೆ ಇಲ್ಲೇ ಡೈನಿಂಗ್ ಟೇಬಲ್ ಸಿಗುತ್ತೆ. ಈಗ ನಮಗೆ ಊಟನೂ ಬರುತ್ತೆ. ಬಿರಿಯಾನಿ ಅಷ್ಟೇ ಇರುತ್ತೆ ಮಧ್ಯಾಹ್ನ ಇದ್ರೊಳಗೆ. ವೆಜ್ ಅಂದ್ರೆ ವೆಜ್, ನಾನ್ ವೆಜ್ ಅಂದ್ರೆ ನಾನ್ ವೆಜ್ ಹಂಗೆ. ಮತ್ತು ಇಲ್ಲೇನಿದೆ ಐತಲ್ಲ ಕರ್ಟೆನ್, ಇದು ಕರ್ಟೆನ್ ನಿಮಗೆ ಸೇಮ್ ನನಗೆ ಇದು ಒಂದು ಟೈಪ್ ಅಪ್ಗ್ರೇಡೆಡ್ ಶತಾಬ್ದಿ ಟೈಪ್ ಕಾಣತ್ತೈತೆ ನೋಡಿರಿ. ಶತಾಬ್ದಿ ಒಳಗೆ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿರ್ತಾರೆ, ಫೀಚರ್ಸ್ ಎಲ್ಲ ಕೊಟ್ಟು. ಇಲ್ಲಿ ಮಸ್ತ್ ಇಂಟೀರಿಯರ್ ಮಾಡ್ರಿ ನೋಡಿರಿ. ಇದು ಮಸ್ತ್ ಫಿನಿಶಿಂಗ್ ಟಚ್ ಏನು ಇಂಟೀರಿಯರ್ ಕೊಟ್ರಲ್ಲ, ಇದು ಮಸ್ತ್ ಐತಿ. ಈ ಮಿಡಲ್ ನಿಮಗೆಲ್ಲ ಎ ಸಿ ವೆಂಟ್ಸ್ ಎಲ್ಲ ಕಾಣ್ತಾವೆ. ಮಸ್ತ್ ಎ ಸಿ ಒಳಗಂತೂ ಬರೋದೈತಿ. ಇಲ್ಲಿ ನೋಡಿರಿ MPS ಒಳಗಂತೂ ಕಂಟಿನ್ಯೂ ಓಡಾತ್ತೀಗ ಕೆಂಗೇರಿ ಆದ್ಮೇಲೆ 110 ಅಷ್ಟೇ ಮ್ಯಾಕ್ಸಿಮಮ್ ಪರ್ಮಿಷಬಲ್ ಸ್ಪೀಡ್ ಐತಿ ಬೆಂಗಳೂರಿಂದ ಮೈಸೂರು ಹೊಂಡಕ್ಕೆ. ಇದು ಚೆನ್ನೈಯಿಂದ ಏನು ಬೆಂಗಳೂರು ಬರುತ್ತಲ್ಲ 130 ಫ್ಲಾಟ್ ಒಳಗೆ ಬರುತ್ತೆ. ಇದು ನೋಡ್ರಿ, ಈಗ ಹೆಜ್ಜಾಲ ಸ್ಕಿಪ್ ಮಾಡತ್ತೀವಿ ನಾವು. ಒಬ್ರು ಅಣ್ಣಾರು ಕೇಳತ್ತಿದ್ರೆ ಹೆಜ್ಜಾಲ ತೋರ್ಸಂತ ಅಂತಂತೇಳಿ. ಈ ಸೈಡ್ ನೋಡ್ರಿ ಹೆಜ್ಜಾಲ ಐತಿ. ವೆದರ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇಲ್ಲಿ ಫುಲ್ ಮಾಡಿ ಹಾಕೈತಿ, ಅಂದರೂ ಬಿಸಿಲು ಬರ್ತೈತೆ ನಡಕ್ಕೆ. ಸ್ವಲ್ಪ ನೋಡ್ರಿ ಇಲ್ಲಿ ಈಗ ಒಂದು 10-15 ದಿನದಿಂದ ಆಟಾಟ ಮಳೆ ಆಗೋದಕ್ಕೆ ವೆದರ್ ಎಲ್ಲ ಮಸ್ತ್. ಮತ್ತು ಇದು ಹಚ್ಚ ಹಸಿರು ಆಗಕ್ಕೆ ಶುರು ಆಗಿಬಿಟ್ಟೈತೆ. ಇನ್ನೇನು ಭಾಳ ದಿನ ಉಳಿದಿಲ್ಲ. ಜೂನ್ ತಿಂಗಳೊಳಗೆ ಪೂರ್ತಿ ಇದು ಹಚ್ಚ ಹಸಿರಾಗಿ ಮಸ್ತ್ ಕಾಣತ್ತೈತೆ ರೂಟ್. ರಾಮನಗರ ಸ್ಕಿಪ್ ಮಾಡತ್ತೀವಿ ನಾವೀಗ. ಇವು ಕಂಟಿನ್ಯೂಸ್ ಕರ್ವ್ಸ್ ಏನು ಅದಾವಲ್ಲ ರೀ, ಮಸ್ತ್ ಮಜಾ ಬರುತ್ತೆ ಈ ರೂಟ್ ಒಳಗೆ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ರಾಮನಗರ ಎಕ್ಸಿಟ್ ಒಳಗೆ ನಾ ಏನು ನಿಮಗೆ ತೋರಿಸಿದೆ ಅಲ್ಲ, ಅದು ವ್ಯೂ ಮಸ್ತ್ ಕಾಣುತ್ತೆ ನೋಡ್ರಿ. ಹಿಂದೆ ಗುಡ್ಡ ಬೆಟ್ಟ,
ಕರ್ ಒಳಗೆ ಟ್ರೈನ್ ಇರುತ್ತಾ ವಾವ್. ನಾನು ಹಿಂದೆ ನೋಡ್ಬೋದು ನೀವು ಇಲ್ಲೇ ಫುಲ್ ಪ್ಯಾಕ್ ಐತೆ. ಇದೇ ನಮ್ಮದು ಕೋಚ್ ಇತ್ತು 25, 26, 42 ಸೀಟ್ ನಂಬರ್ ನಮ್ದು. ಬಟ್ ಲಾಗ್ ಮಾಡೋಕ್ಕೂ ಇದು ಇಷ್ಟ ಆಗಲ್ಲ ಮತ್ತು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ಅಂತೇಳಿ ನಾವು ಶಿಫ್ಟ್ ಆಗಿದ್ದೆ C10ಗೆ. ಪೂರ ಖಾಲಿ ಐತೆ C10. ಬುಕ್ಕಿಂಗ್ ಏನು ಒಂದು ಬುಕ್ಕಿಂಗ್ ಇಲ್ಲ ಅಂತಿಲ್ಲೇ ನಾನು ಕೇಳಿದೆ. ಮೋಹಿತನ ನೋಡ್ರಿ ಇಲ್ಲಿ ಏನೋ ಮಾಡತ್ತಾರ. ಏನು ಮಾಡ್ತಿದ್ರಿ ಅಣ್ಣ? ರಾಮನಗರ ಸ್ಕಿಪ್ ತೊಗೊಂಬಂದ್ರೆ ಅವರು ಈಗ ಮಾರವಾಡಿ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡ್ಯಾರ್ರಿ. ಯಾರ ಮಾರವಾಡಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಯಾರು ಮಾರವಾಡಿ ಅರ್ಥ ಆಗ್ತಿತ್ತು ಅಂತಂದ್ರೆ ಅವ್ರ ಚಾನಲ್ನ ಚೆಕ್ಔಟ್ ಮಾಡಿರಿ. ಏನಂತ ಐತಿ ಮೋಹಿತ್ ಪೂರ್ವ ಅಲ್ವಾ? ಸ್ಟಾರ್ಟೇ ಮಾಡಿಲ್ಲ, ಚಾನಲ್ಲೇ ತೆಗ್ದಿಲ್ಲ ಅಣ್ಣ, ಲಾಗ್ ಮಾಡ್ತಿದ್ದಾರೆ. ಸಲ್ಯೂಟ್ ಅಣ್ಣ, ನಮಸ್ತೆ. ನಮಸ್ಕಾರ. ಅದು ಅಪ್ಲೋಡ್ ಆಗುತ್ತೆ ಅಲ್ವಾ ಅದು ಗ್ಯಾರಂಟಿ ಇಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಇನ್ನು ಕಂಟಿನ್ಯೂಸ್ ಆಗಿ ಟ್ರೈನ್ ರನ್ ಆಗತೈತೆ ರೀ. ಬಿಟ್ಟ ಮೇಲೆ ನಮಗೆ ಊಟ ಕೊಟ್ಟಿದ್ರೆ ಮಧ್ಯಾಹ್ನದ ಊಟ ಏನೇನೈತಪ್ಪ ಅಂತಂದ್ರೆ ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಮತ್ತು ಇಲ್ಲೇ ಜೈನ್ ಮೀಲ್. ಒಂದು ಜೈನ್ ಮೀಲ್ ತೊಗೊಂಡೇವಿ ಇವ್ರಿಗೆ, ಒಂದು ನಾನು ವೆಜ್ ತೊಗೊಂಡಿನಿ, ಇವಂಗೆ ನಾನ್ ವೆಜ್ ತೊಗೊಂಡಿರ್ತಿ. ಬಟ್ ಅದು ಎಕ್ಸ್ಚೇಂಜ್ ಆಗೈತೆ ಅಷ್ಟೇ. ಈಗ ಮೂರುದ ರಿವ್ಯೂ ನೋಡೋಣ ಅಂತ. ವೆಜ್, ನಾನ್ ವೆಜ್ ಮತ್ತು ಜೈನ್ ಮೀಲ್ ಒಳಗೆ ಟ್ರೈನ್ ಒಳಗೆ ಏನು ಕೊಡ್ತಾರಲ್ಲ ಊಟ ಅದ್ರೊಳಗೆ ಏನು ಫರಕ್ ಇರುತ್ತಂತೆ. ಇಲ್ಲಿ ನೋಡ್ರಿ ಇಲ್ಲೇ ವೆಜ್ ಒಳಗೆ ಐತಿ ಪಲಾವ್ ಒಳಗೆ ಮಸ್ತ್ ರೈಸ್ ದಾವತ್ ಅಕ್ಕಿದೈತಿ. ಮತ್ತು ಇಲ್ಲಿ ಗಜರಿ ವಟಾಣಿ ಎಲ್ಲ ಇದ್ರೊಳಗೆ ಅದಾವೆ. ಮತ್ತು ರಾಯ್ತಾ ಕೊಟ್ರೆ ಕರ್ಡ್ ಪೀನಟ್ ಚಿಕ್ಕಿ ಐತಿ ಮತ್ತು ಟಿಶ್ಯೂ ಎಲ್ಲ ನಿಮ್ಗೆ ಕೊಟ್ಟಿರ್ತಾರೆ. ನಾನ್ ವೆಜ್ ಒಳಗೆ ನೋಡ್ಬೇಕಂತಂದ್ರೆ ಇಲ್ಲೇ ಚಿಕನ್ ಐತಿ. ಮ್ಯಾಲೆ ಚಿಕನ್ನದ್ದು ಇದನ್ನು ಗ್ರೇವಿ ಮಸಾಲ ಟೈಪ್ ಹಾಕ್ಯಾರ ಮತ್ತು ಅದೇ ಸೇಮ್ ಏನು ರೈಸ್ ಅದಲ್ಲ ಅದೇ ಸೇಮ್ ರೈಸ್ ಇದಕ್ಕೆ. ಮತ್ತು ಇದ್ರೊಳಗೂ ರಾಯ್ತಾ ಕೊಟ್ರೆ ಸೇಮ್ ಕರ್ಡ್ ಚಿಕ್ಕಿ. ಬಟ್ ಮೇನ್ ಇರೋದು ಗೊತ್ತೇನು ರೀ ಹೈಲೈಟ? ಜೈನ್ ತಾಲಿ ಒಳಗೆ ನೋಡ್ರಿ ಇಲ್ಲಿ ಪ್ಯಾಸ್ ಅಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಅವ್ರು ಹಾಕಂಗಿಲ್ಲ. ಇದು ಯಾವುದೋ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ ನಾವು. ಮದ್ದೂರ ಈಗ ಮದ್ದೂರು ಸ್ಕಿಪ್ ಮಾಡತ್ತೀವಿ ನೋಡ್ರಿ. ನಾವು ಊಟ ಮಾಡತ್ತಿದ್ವಿ ಅಷ್ಟೊತ್ತಿಗೆ ಮದ್ದೂರು ಸ್ಕಿಪ್ ಮಾಡತ್ತೀವಿ. ಹಾಂ, ಇದ್ರೊಳಗೆ ನೋಡ್ರಿ ಇಲ್ಲಿ ಟೊಮೆಟೊ, ವಟಾಣಿ ಮತ್ತು ಪನ್ನೀರ್ ಐತ್ರಿ. ನನಗೆ ಇದು ನೋಡಿ ಭಾಳ ಖುಷಿ ಆಯ್ತು. ಪನ್ನೀರ್ ಐತಿ ಮತ್ತು ಇವ್ರದ್ರಾಗ ನೋಡ್ರಿ ಇಲ್ಲಿ ರಾಯ್ತಾ ಇಲ್ಲ ಅಂತೇಳಿ ಇವ್ರಿಗೆ ಮ್ಯಾಂಗೋದ ಜ್ಯೂಸ್ ಕೊಟ್ರ. ಮತ್ತು ಚಿಕ್ಕಿ ಕೊಡಬಾರ್ದು ಅಂತೇಳಿ ಇವ್ರಿಗೆ ಕ್ಯಾರಮಲ್ ಪಾಪ್ಕಾರ್ನ್ ಕೊಟ್ರು. ಅವ್ರ ಸ್ಪೂನ್ ಕೊಡೋದು ಮರ್ತಿದ್ದಾರೆ. ನಮ್ಮ ಹಿಮಾಂಶು ಪಾಪ ಹೋಗಿ ಊಟ ಮಾಡೋದು ಬಿಟ್ಟು ಸ್ಪೂನ್ ತೊಗೊಂಬಂದ. ಥ್ಯಾಂಕ್ ಯು ಹಿಮಾಂಶು. ಇವ್ರು ಫುಲ್ ಲಾಗ್ ಮಾಡ್ರಲ್ಲ, ಅವ್ರ ಲಾಗ್ ಅವರು ನೋಡತ್ತಾರೆ. ಅದೊಂದು ಸ್ಟಾರ್ಟಿಂಗ್ ಅದು ಹುಮ್ಮಸ್ ಇರುತ್ತೆ ರೀ, ಕರೆಕ್ಟ್ ಮಾಡೇನೋ ಇಲ್ಲೋ ಅಂತೇಳಿ ಅದು ಫೇಸ್ನ. ಅರೆ वैक्सीन दवा का आपको बहुत मिस कर रहे हैं भैया. 3 ಮಂಗಾಯ हम. ಇಲ್ಲಿ ನೋಡ್ರಿ ಇಲ್ಲೇ ಸೋನು ಭಯ್ಯ ಬರೋಕ್ಕಾಗಿಲ್ಲ, ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ. ಹಾಯ್ ಭಯ್ಯ. ಹಾಯ್ ಬರೀ ಈಗ ಟೇಸ್ಟ್ ನೋಡೋಣಂತ. ಇದೇನು ನೋಡತ್ತಾರಲ್ಲ ಇದು ನಾನ್ ವೆಜ್ ಅಂದ್ರೆ ಚಿಕನ್ ಬಿರಿಯಾನಿ ಐತಿ. ಪೀಸಸ್ ಎಷ್ಟು ಅದಾವ ಅಂದ್ರೆ 1, 2 ಸಣ್ಣ ಪೀಸ್ ಅದಾವೆ, 3, 4 ಇದ್ರ ಶಾರ್ಮಾದಾಗ ಕೊಟ್ಟಿರ್ತಾರಲ್ರಿ ಹಂಗೆ ಅದಾವೆ. ಬಟ್ 2 ದೊಡ್ಡ ಪೀಸ್ಗಳು ನಿಮ್ಗೆ ಇದ್ರೊಳಗೆ ಸಿಗ್ತಾವೆ. ಟೇಸ್ಟ್ ನೋಡ್ಬೇಕಂತಂದ್ರೆ ಬ್ಯಾಗ್ ನೀರು ಬರತ್ತದ ನೋಡ್ರಿ, ಲಿಟ್ರಲಿ ನೋಡ್ರಿ ಬ್ಯಾಗ್ ನೀರು ಬರತ್ತದಿಲ್ರಿ. ನಿಮಗೆಲ್ಲ ಕಾಮೆಂಟ್ ಮಾಡಿ ನಂಗೆ ತಿಳಿಸ್ರಿ ಇದ್ರ ಟೇಸ್ಟ್. ನಾನು ನಿಮ್ಗೆ ಹೇಳ್ತೇನೆ. ಎಕ್ಸ್ಪೆಕ್ಟೇಷನ್ ಇರಾಕಿ ನೋಡ್ರಿ ನಂಗೆ, ಅಷ್ಟು ಮಸ್ತ್ ಐತೆ ಅನ್ನ. ಒಂದು ಮೇನ್ ಏನು ಗೊತ್ತ್ರಿ, ಚಿಕನ್ ಬಾಯ್ ಒಳಗೆ ಇಟ್ಟು ಹುಡ್ಕೊಂಡು ಮೆಲ್ಟ್ ಆತ. ಜೈನ್ ಮಿಲ್ ಹೆಂಗಿದೆ ಇವ್ರು ಜೈನ್ ಮಿಲ್ ಒಳಗೆ ನಾ ಹೇಳ್ದಂಗೆ ನೋಡ್ರಿ ನೋಡಿ. ಜೈನ್ ಮಿಲ್ಲಲ್ಲಿ ಏನು ಗೊತ್ತಾ, ಅವರು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ತಿನ್ನಂಗಿಲ್ಲ. ಸೊ ಅದ್ರ ಪ್ರಕಾರ ಬರೀ ರೈಸ್ ಪಲಾವ್, ವೆಜ್ ಪಲಾವ್ ಅದರಲ್ಲಿ ಬರೀ ಟೊಮಾಟೊ ಇದು ಡಿಫ್ರೆಂಟಾಗಿ ನಮ್ಗೆ ಇಲ್ಲಿ ಟೊಮೆಟೊ ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲ ಏನು ಪಲಾವ್ ಎಲ್ಲ ಮಾಡಿದ್ರೆ ನಮ್ಗೆ ಈರುಳ್ಳಿ ಕಾಣುತ್ತೆ. ಬಟ್ ಅವರೆಲ್ಲ ಈರುಳ್ಳಿ ಎಲ್ಲ ತಿನ್ನಲ್ಲ ಅಂತ ಇದು ಕೊಡ್ತಾರೆ. ಓಕೆ, ಮತ್ತೆ ಇದು ಇದೆಲ್ಲ ರೆಡಿ ಟು ಈಟ್ ಸ್ವೀಟ್. ಅದರ ಟೇಸ್ಟ್ ಬಗ್ಗೆ ಮಾತಾಡೋಕ್ಕಾಗಂಗಿಲ್ಲ. ಬಟ್ ಕರ್ಡ್ ಐತಿ. ಕರ್ಡ್ ಎಲ್ಲ ಸೇಮ್. ಓಕೆ ಅಣ್ಣ. ಮಜ್ಜಿಗೆ ಯಾಕೆ ಕೊಡಲ್ಲ ಅಂದ್ರೆ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಂ, ನಾರ್ಮಲ್ ಮಜ್ಜಿಗೆ ಕುಡಿತಾರೆ. ನಿಂದು ಹೆಂಗಿದೆ ಪಲಾವು? ಚೆನ್ನಾಗಿದೆಯಾ? ಸೇಮ್ ರೀ, ಇದು ಸೇಮ್. ಬಟ್ ಇದ್ರೊಳಗೆ ಹೆಂಗಂದ್ರೆ ಸ್ವಲ್ಪ ಇದು ದಾಲ್ಚಿನ್ನಿ ಎಲ್ಲ ಹಾಕಿ ಮಸ್ತ್ ಮಾಡ್ರೆ. ಇದ್ರೊಳಗೆ ಅದಿಲ್ಲ. ಹಾಂ, ವಾ. ಊಟ ಮಾಡತ್ತಿದ್ವಿ, ಮಂಡ್ಯ ಬಂದಿದ್ದಕ್ಕೆ ಹೋಗಿದ್ವಿ. ಬಟ್ ಇಂಪ್ರೂವ್ ಭಾಳ ಆಗೈತೆ ರೀ ಇಂಟೀರಿಯರ್ಸ್ ಒಳಗೆ. ನಾನು ಅದನ್ನಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಮಸ್ತ್ ಗ್ಲಾಸಿ ಇಂಟೀರಿಯರ್ಸ್ ಮಾಡ್ರೆ. ನಾನು ಹಿಂದಿನ ವಿಡಿಯೋ ಒಳಗೆ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ
ಅದೇನು ಕಾಮೆಂಟ್ ಹಾಕ್ತಾರಲ್ಲ ಖುಷಿ ವಿಡಿಯೋ ಒಳಗೆ ಟಾಪ್ 10 ಕಾಮೆಂಟ್ನ ನಾನು ಓದಕ್ಕೆ ಇದು ಮಾಡ್ತಾನೆ ಅಂತೇಳಿ ನೀವು ಇಷ್ಟು ಲವ್ ತೋರಿಸಿ ಕಾಮೆಂಟ್ ಹಾಕಿರಿ ಹೇಳ್ರಿ 300+ ಕಾಮೆಂಟ್ಸ್ ಆ ವಿಡಿಯೋಕ್ಕೆ ಬಂದಾವೆ ಹಿಂಗೆ ಸಪೋರ್ಟ್ ತೋರಿಸುತ್ತಾರೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋದ ಟಾಪ್ 10 ಕಾಮೆಂಟ್ಸನ್ನ ಓದನ್ ಬರಿ ಈ ವಿಡಿಯೋದ ಸಾರಿ ಖುಷಿ ವಿಡಿಯೋದ ನೋಡ್ರಿ ಇಲ್ಲ ಓಪನ್ ಮಾಡೀನಿ ಇರ್ಷಾದ್ ಅಹಮದ್ ಸೈಯದ್ ಅವರು ಕಾಮೆಂಟ್ ಮಾಡ್ಯಾರ ಸಾರಿ ದಿಸ್ ಈಸ್ ನಾಟ್ ಆ್ಯಕ್ಚುಯಲ್ ಗದಗ್ ವಾಡಿ ವಾಟ್ ನಿಜಾಮ್ಸ್ ಆ್ಯಂಡ್ ಬ್ರಿಟಿಷ್ ಆ್ಯಂಡ್ ಇವನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನಾಗ್ರೇಟೆಡ್ ದೇ ಪರ್ಪಸ್ಲಿ ಚೇಂಜ್ ದ ಅಲೈನ್ಮೆಂಟ್ ಸ್ಟೇಟಿಂಗ್ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೈ ಟೇಕಿಂಗ್ ಲಿಂಗಸುಗೂರು ಇಳಕಲ್ ಗಜೇಂದ್ರಗಢ ನರೇಗಲ್ ಗದಗ್ ಸ್ಟ್ರೆಚ್ ಟು ಕುಷ್ಟಗಿ ಯಲಬುರ್ಗಾ ಕುಕ್ನೂರ್ ತಳಕಲ್ ಆ್ಯಂಡ್ ಬಿಗ್ ಶೇಮ್ಲೆಸ್ನೆಸ್ ಥಿಂಗ್ ಈಸ್ ದೇ ಸ್ಟಿಲ್ ಕಾಲ್ ಇಟ್ ಗದಗ್ ವಾಡಿ ಮೊದಲಿದ ಇವ್ರು ಹೇಳೋಂಗೆ ಇದು ಲೈನ್ ನಿಜಾಮ್ರದ್ದು ಏನು ಥಿಂಕ್ ಮಾಡಿದ್ರಲ್ಲ ಇದೇ ರೂಟ್ ಮೇಲೆ ಇತ್ತು ಬಟ್ ಈಗ ರೀಸೆಂಟಾಗಿ ಚೇಂಜ್ ಮಾಡ್ರಂತ ಅದಕ್ಕೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೀನಿ ಇದು ಫಸ್ಟ್ ಕಾಮೆಂಟ್ ಆತ ಬಾಗ್ಮತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮಾಡಂತ ಹೇಳ್ಯಾರ ಅದಕ್ಕೆ 8 ಲೈಕ್ ಬಂದವ ಮಾಡನ್ರಿ ಅದ ಬಟ್ ನಾನು ನಾರ್ತ್ ಜರ್ನೀಸಿಗೆ ಅವಾಯ್ಡ್ ಮಾಡತ್ತೀನಿ ಈಗ ಮಾನ್ಸೂನ್ ಅಂದ್ರೆ ಸೌತ್ ಅಂದ್ರೆ ಮಾನ್ಸೂನ್ ಇಲ್ಲಾಂದ್ರೆ NFR ಅದನ್ನು ಕವರ್ ಮಾಡೋಣ ನಾವು ಬ್ರೋ ವಿಡಿಯೋ ಸೂಪರ್ ಆ್ಯಂಡ್ ಬ್ರೋ ಮೈಸೂರು ಟು ದಾದರ್ ಶರಾವತ್ ಎಕ್ಸ್ಪ್ರೆಸ್ ಇವತ್ತು ಫಸ್ಟ್ ಎಲೆಕ್ಟ್ರಿಕ್ ರನ್ ಇತ್ತು ಹ್ಯಾಸ್ ಗಾಟ್ ಎಲೆಕ್ಟ್ರಿಫಿಕೇಷನ್ ನೀವು ಪ್ಲೀಸ್ ಇದರಲ್ಲಿ ಟ್ರಾವೆಲ್ ಲಾಗ್ ಮಾಡಲೇಬೇಕು ಓಕೆ ಬ್ರೋ ಮಾಡೋಣ ನಮ್ಮ ಶರಾವತಿ ಎಕ್ಸ್ಪ್ರೆಸ್ ನನಗೆ ಪ್ಲ್ಯಾನ್ ಐತಿ ಶೋಭಾ ಮಹೇಶ್ ಅಂತೇಳಿ ಇವ್ರು ಕಾಮೆಂಟ್ ಮಾಡಿದವ್ರು ಬ್ರೋ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಫಾರ್ ಟಾಪ್ 10 ಕಾಮೆಂಟ್ಸ್ ಆಫ್ ಲೈಕ್ ವಾವ್ ಇವ್ರದ್ದು ಒಂದು ನೋಡ್ರಿ ನಾನು ಟಾಪ್ ಸೆಕ್ಷನ್ ಒಳಗೆ ನೋಡತ್ತೀನಿ ಈಗ ನಾವು ಯಾವುದೋ ಟ್ರೈನ್ ಓವರ್ಟೇಕ್ ಮಾಡ್ತೀವಿ ತಡ್ರಿ ಮೊದಲು ಇದು ಓವರ್ಟೇಕ್ ಇದು ಕ್ರಾಸಿಂಗ್ ನೋಡೋಣ ಅಂತ ಇದು ಗೊತ್ತಾಗಂಗಿಲ್ಲ ರೀ ಮೆಮೋದು ಓವರ್ಟೇಕ್ ಮಾಡಿದ್ದೀವಿ ನಾವು ಮೆಮೋಗೆ ಬ್ರೋ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಂತೇಳಿ ಕುಲ್ದೀಪ್ ಅವ್ರು ಹಾಕ್ಯಾರ ಬೈ ಆಲ್ ದ ಮೀನ್ಸ್ ಬ್ರದರ್ ನಾನು ಇದನ್ನು ಹೊಸದಾಗಿ ಸೀರೀಸ್ ತೊಗೊಂಡಿದ್ದೀನಿ ANQA ಪೋರ್ಟೈ ಹೆಸರು ನಂಗೆ ಗೊತ್ತಾಗಲ್ಲ ರೀ ಬಟ್ ಭಾಳ ದಿನದಿಂದ ವಿಡಿಯೋ ನೋಡ್ತಾರೆ ಅವ್ರು ಸ್ಟಡಿಯಿಂದ ಎಷ್ಟು ದಿನ ವಿಡಿಯೋಸ್ ನೋಡೋಕ್ಕಾಗಿಲ್ಲ ಬ್ರೋ ಬಟ್ ಇನ್ಮೇಲೆ ನೋಡ್ತೀನಿ ಥ್ಯಾಂಕ್ ಯು ಬ್ರೋ ಫಸ್ಟ್ ಸ್ಟಡೀಸ ಖಾಲಿ ಟೈಮ್ ಒಳಗೆ ನಿಮ್ಗೆ ಏನರ ಇನ್ಫಾರ್ಮೇಷನ್ ಮತ್ತು ಟೈಮ್ ಪಾಸ್ ಮಾಡೋದಿತ್ತಂದ್ರೆ ನಮ್ಮ ವಿಡಿಯೋಸ್ ಎಂಜಾಯ್ ಮಾಡಿರಿ ಎಂಟರ್ಟೈನ್ಮೆಂಟ್ ಪರ್ಪಸಿಗೆ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಎಫರ್ಟ್ ಅಂತ ಹೇಳ್ಯಾರ ವೆಂಕಟೇಶ್ ಶೆಟ್ಟಿ ಅವರ ಥ್ಯಾಂಕ್ ಯು ಬ್ರೋ ಮತ್ತು ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಲಾಗಿಂಗ್ ಪ್ರಯಾಣದ ಗುರಿಗಳೇನು ನೀವು ಇನ್ನೂ ಪ್ರಯಾಣಿಸದೆ ಯಾವುದೇ ಕನಸಿನ ರೈಲು ಮಾರ್ಗವಿದೆ ನನಗೆ ಭಾಳ ಇಷ್ಟ ಆಗೋದು NFR ರೀ ನಾರ್ತ್ ಫ್ರಂಟಿಯರ್ ರೈಲ್ವೆ ಅದೆಲ್ಲ ಅಸ್ಸಾಮ ನಾಗಾಲ್ಯಾಂಡ್ ಗುವಾಹಟಿ ಎಲ್ಲ ನೋಡ್ತಾರಲ್ಲ ಸಿಕ್ಕಿಮ ಅದನ್ನೆಲ್ಲ ನಂಗೆ ಅಡ್ಡಾಡ್ಬೇಕಂತ ಭಾಳ ಆಸೆ ಐತಿ ಅಗರ್ತಲಾ ದಿಬ್ರುಗಢ ಮತ್ತು ನ್ಯೂ ಹಾಫ್ಲಾಂಗ್ ಲೈಟ್ ಲೂಮ್ ಅಂತ ಒಂದು ಪ್ಲೇಸ್ ಐತಿ ನಹಾರ್ ಲಗುನ ಇವೆಲ್ಲ ಅಡ್ಡಾಡ್ಬಂದನ್ರಿ ಹಿಮಾಂಶು ಅದಕ್ಕೆ ಈಗ ಅಣ್ಣಗಳ ಜೊತೆ ಪ್ಲ್ಯಾನ್ ಐತಿ ನನಗೆ ಅದ ಭಾಳ ಕನ್ಸಿನ ರೋಟ ಮತ್ತು ಏನು ಕನಸೈತಪ್ಪ ಇನ್ನೊಂದು ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಪ್ರತಿಯೊಂದು ಜಗಕ್ಕೂ ಮೂಲೆಗೂ ಹೆಂಗೆ ಇದ್ರೊಳಗೆ ಉತ್ತರ ಪ್ರದೇಶ ಒಳಗೆ ಬಿಹಾರ ಒಳಗೆ ಕನೆಕ್ಟಿವಿಟಿ ಐತಲ್ಲ ರೈಲ್ ಕನೆಕ್ಟಿವಿಟಿ ಹಂಗೆ ನಮಗೂ ಬರ್ಬೇಕಂತೇಳಿ ನಂದು ಆಸೆ ಮತ್ತು ಕಾಮೆಂಟ್ ಓದಂಬರಿ ಮತ್ತು ಯಾರ್ಯಾರ್ದೈತಿ ಹಾಯ್ ರುದ್ರಾಬಾಯ್ ನಾನು ಸೌದಿ ಅರೇಬಿಯಾದಲ್ಲಿ ಇದ್ದೀನಿ ಗುರು ನೈಸ್ ವಿಡಿಯೋ ಥ್ಯಾಂಕ್ಸ್ ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೀನಿ ಗುರು ಸೈಯದ್ ಮುಸ್ತಕ್ ಅವರು ಕಾಮೆಂಟ್ ಮಾಡ್ರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ನಂಗೆ ಯಾಕಂದ್ರೆ ಸೌದಿಯಿಂದ ನಾನು ವಿಡಿಯೋ ನೋಡತ್ತೀರಂದ್ರೆ ನನಗೆ ದೊಡ್ಡ ಕನಸಿನ ವಿಚಾರ ಇದೆ ನಮ್ಮ ಕನಸಿನ ಬಾಗಲಕೋಟೆ ಕುಡ್ಚಿ ರೈಲು ಮಾರ್ಗ ನಿಮ್ಮ ನಿರ್ಮಾಣ ಕಾರ್ಯ ಯಾವಾಗ ಮುಗಿಯುತ್ತದೆ ಈ ಮಾರ್ಗದಲ್ಲಿ ನೀವು ಯಾವಾಗ ವಿಡಿಯೋ ಮಾಡ್ತೀರೋ ಇದು ಬ್ರೋ ಅದ ರೀ ಈಗ ಹಾಗೆಲ್ಲ ವಿಡಿಯೋ ಮಾಡೋಕ್ಕೆ ಅಲವ್ ಇರೋಂಗಿಲ್ಲ ಯಾವಾಗ ಪ್ಯಾಸೆಂಜರ್ ಟ್ರೈನ್ಸ್ ರನ್ ಆಗ್ತಾವಲ್ಲ ಕಮರ್ಷಿಯಲ್ ಆಗಿ ಅವಾಗ ನಾನು ಮಾಡ್ಕೋಬೋದು ಕರ್ಡ್ ರಕ್ ಕರ್ಡ್ ಅವ್ರು ಸ್ಪೂನ್ ರಕ್ಕ ಅವ್ರು ಚಿಕ್ಕಿ ರಕ್ ಆಲ್ ವಿಡಿಯೋಸ್ ಸೂಪರ್ ಅಂಬರೀಶ್ ಅವರ್ ಥ್ಯಾಂಕ್ ಯು ಬ್ರೋ ನೈಸ್ ವಿಡಿಯೋ ಬ್ರೋ MD ಗೌಸಮ್ಮ ಥ್ಯಾಂಕ್ ಯು ಯು ಆರ್ ಡೂಯಿಂಗ್ ಗ್ರೇಟ್ ಐ ಆಸ್ಕ್ಡ್ ಯು ಬಿಫೋರ್ ಟು ಮೆನ್ಷನ್ ಆಕ್ಯುಪೆನ್ಸಿ ಅದೇ ಸರ್ ಈಗ ನೋಡಿರಿ ಇದು ಆಕ್ಯುಪೆನ್ಸಿ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಟ್ರೈನ್ ಅಂತೂ ಬೆಂಗಳೂರು ಮಠ ಫುಲ್ ಬರುತ್ತೆ ಬೆಂಗಳೂರಿಂದ ಮೈಸೂರು ಮಠ ಬರೀ ಒಂದು ಕೋಚ್ ಅಷ್ಟೇ ಫುಲ್ ಹೋಗುತ್ತೆ C9 ಕೋಚ್ ನಾನು ನಿಮ್ಗೆ ತೋರಿಸಿದೆ ಮತ್ತು C8 ಕೋಚ್ ಇಲ್ಲಾಂದ್ರೆ ಎಲ್ಲ ಖಾಲಿನ ಹೋಗ್ತಾವೆ ನಮಸ್ಕಾರ ಅಣ್ಣ ಬ್ರೋ ನೀವು ರೀಸೆಂಟಾಗಿ ಯಶವಂತಪುರ ಬಿಜಾಪುರ ಸಮ್ಮರ್ ಸ್ಪೆಷಲ್ ಒಳಗೆ ಟ್ರಾವೆಲ್ ಮಾಡಿದ್ರಲ್ಲ ವಯ ಚಿತ್ರದುರ್ಗ ಬಳ್ಳಾರಿ ಸೇಮ್ ಟ್ರೈನಲ್ಲಿ ನಮ್ಮ ಅಣ್ಣ ಇದ್ದ ಬಟ್ ಅವ ಬಿತ್ರೆಯಲ್ಲಿ ಇದ್ದ ಹಾರ್ಡ್ ಲಕ್ ಮಸ್ತ್ ಇಲ್ಲಿ ನೋಡ್ರಿ ಇಷ್ಟು ಟೈಮ್ ತೊಗೊಂಡು ನನಗಾಗಿ ನೀವು ಕಾಮೆಂಟ್ ಮಾಡ್ತೀರಂದ್ರೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಂಗಿಲ್ಲ ಭಾಳ ನಾನು ನಿಮ್ಗೆ ಥ್ಯಾಂಕ್ಫುಲ್ ಮತ್ತು ಚಿರಋಣಿ ಆಗಿರ್ತೀನಿ ಅಜಯ್ ದೊಡ್ಡಗಟ್ಟೆ ಅವರ ಇದನ್ನು ಕಾಮೆಂಟ್ ಮಾಡ್ಯಾರ ನಾನು ಇದನ್ನು ಕಾಮೆಂಟ್ ಓದಿ ಅವ್ರಿಗೆ ರಿಪ್ಲೈನೂ ಮಾಡೀನಿ ಪ್ರತಿಯೊಂದು ಕಾಮೆಂಟಿಗೂ ನಾನು ರಿಪ್ಲೈ ಮಾಡೀನಿ ಇಷ್ಟೆಲ್ಲ ಕಾಮೆಂಟ್ಸ್ ಅದಾವ್ರಿ ಈಗ ನೀವು ನೋಡ್ಬೋದಾ ಈಗ ವಿಡಿಯೋ ಇದನ್ನು ಮಾಡ್ಕೊಂತ ದೊಡ್ಡದಾಗುತ್ತೆ ಬಟ್ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಕೊಟ್ಟೀನಿ ನೆಕ್ಸ್ಟ್ ವಿಡಿಯೋದೊಳಗೂ ನಿಮ್ಮದು ಕಾಮೆಂಟ್ ಟಾಪ್ ಒಳಗೆ ಬಂದಿತ್ತಂದ್ರೆ ಪಕ್ಕ ನಾನು ನಿಮ್ಗೆ ಅದನ್ನು ಓದ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಟಾಪ್ ಒಳಗೆ ಯಾವ್ಯಾವ ಕಾಮೆಂಟ್ ಅದಾವಲ್ಲ ಅವನ್ನಷ್ಟನ್ನು ಓದೇನಿ ನಾನು ಕಾವೇರಿ ನದಿ ಕ್ರಾಸ್ ಮಾಡತ್ತೇವ್ರಿ ನೋಡ್ರಿ ನಾವೀಗ ಶ್ರೀರಂಗಪಟ್ಟಣಕ್ಕೆ ಎಂಟ್ರ್ ಆಗಿರ್ತಿಂತ ಮೊದಲು ನೀರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆದಂಗೆ ಐತಿ
ಶ್ರೀರಂಗಪಟ್ಟಣ ಸ್ಕಿಪ್ ಮಾಡತ್ತೀವಿ. ಇಲ್ಲೇನು ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ರಂಗನಾಥ ಸ್ವಾಮಿ ಟೆಂಪಲ್ ನೋಡ್ರಿ. ಭಾಳ ಫೇಮಸ್ ಐತಿದೆ ರಂಗನಾಥ ಸ್ವಾಮಿ ಟೆಂಪಲ್. ಇದ್ರ ಹಿಸ್ಟ್ರಿ ನನಗೆ ಯಾರು ಗೊತ್ತಿದ್ದಾರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ. ಬಟ್ ಇಲ್ಲಿ ಸ್ಟಾಪ್ ಕೊಡಬೇಕಿತ್ತು ಅನ್ಸುತ್ತೆ ನನಗೆ, ಯಾಕಂದ್ರೆ ಮೇನ್ ಪಿಲ್ಗ್ರಿಮ್ ಸ್ಥಳ ಅಲ್ಲ ಇದು. ಇಲ್ಲಿ ನೋಡ್ರಿ, ಇಲ್ಲಿ 2 ಅವರ್ ಒಳಗೆ ಬಂದ್ಬಿಟ್ಟಿವಿ ನಾವು. ನಮ್ಮನ್ನ ಔಟ್ರ್ ಒಳಗೆ ತರಬೇಡ. ಇವು ಒಂದೇ ವಾರದಕ್ಕಿಂತ ಫಾಸ್ಟ್ ಬಂದಿವಿ ನೋಡ್ರಿ. ಏನು ಇದು ಮೈಸೂರು ಬೆಂಗಳೂರು ಒಂದೇ ಭಾರತ್ ಏನೈತಿ, ಸಾರಿ ಮೈಸೂರು ಚೆನ್ನೈ ಒಂದೇ ಭಾರತ್ ಏನೈತಲ್ಲ, ಅದು ರಾತ್ರಿ ಬರೋದ. ಅದಕ್ಕೆ ಹೇಳ್ದಂಗೆ ನಿಮಗೆ ಅದು ಫಾಸ್ಟೆಸ್ಟ್ 2 ಅವರ್ ಕೊಟ್ರೆ, ಇದು ಅದೇ ಸೇಮ್ ಟೈಮಿಗೆ ಬಂದ್ಬಿಡ್ತು ನೋಡ್ರಿ. ಶತಾಬ್ದಿ ಏನು ಪರ್ಕೆ ಉಳಿಲಿಲ್ಲ, ಯಾಕಂದ್ರೆ ಸ್ಪೀಡ್ ಸೇಮ್ ಐತೆ. 110 ಒಂದೇ ಭಾರತ್ ಪ್ರಿಯಾರಿಟಿ ಐತೆ ಅಂತೇಳಿ ಒಂದೇ ಭಾರತ್ ಸ್ಪೀಡ್ ಜಾಸ್ತಿ ಐತೆ ಅಂತ ಹಂಗೇನಿಲ್ಲ. 130 ಇದ್ರು 130 ಹೊಡ್ತಾವೆ, 110 ಇದ್ರು 110 ಹೊಡ್ತಾವೆ. ಬಟ್ ಇದು ಸಿಟಿ ಜಂಕ್ಷನ್ಗೆ 10 ನಿಮಿಷ ಡಿಲೇ ಬಿಟ್ಟಿರುತ್ತೆ, ಚೆನ್ನೈಗೆ 20 ನಿಮಿಷ ಡಿಲೇ ಆಗಿ ಬರುತ್ತೆ. ಅಂದ್ರೆ ಅರ್ಧ ತಾಸಿಗೆ ಬರುತ್ತೆ, 35 ಮಿನಿಟ್ಸ್ ಅಂತ ಹಿಡ್ಕೊರಿ ನೀವು. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಈ ಸ್ಟ್ರೆಚಿನ ಸೇಮ್ ಟೈಮಿಂಗ್ ಈಗ ಕವರ್ ಮಾಡುತ್ತೆ. ಇದು ಶತಾಬ್ದಿದ ಪ್ರಿಯಾರಿಟಿ. ಈ ಲೈನ್ ಒಳಗೆ ಕಿಂಗ್ ಇತ್ತು ಇದು. ಈ ಲೈನ್ ಒಳಗೆ ಮೊದಲಿಂದ ಫಸ್ಟ್ ಇದೆ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ದಕ್ಷಿಣ ಭಾರತದ ಮೊದಲ ಒಂದೇ ಭಾರತ ನಮ್ಮ ಮೈಸೂರು ಚೆನ್ನೈ. ದಕ್ಷಿಣ ಭಾರತದ ಮೊದಲ ಶತಾಬ್ದಿನೂ ನಮ್ಮ ಮೈಸೂರು ಚೆನ್ನೈ. ಮೈಸೂರು ಚೆನ್ನೈ ಬೆಂಗಳೂರು ಇದೇನು ರೂಟ್ ಐತಲ್ಲ ಎಲ್ಲ ಏನೋ ಈಗ ಹೊಸದಾಗ ಬಂದವಂದ್ರು ಇದೇ ಸೆಕ್ಷನಿಗೆ ಸಿಗುತ್ತೆ. ಈಗ ಬುಲೆಟ್ ಟ್ರೈನ್ ಪ್ರಾಜೆಕ್ಟನ್ನು ಇದೇ ಸೆಕ್ಷನಿಗೆ ಐತೆ. ಬುಲೆಟ್ ಟ್ರೈನ್ ಅನ್ನೋಕ್ಕಿಂತ ಹೈ ಸ್ಪೀಡ್ ಕಾರಿಡಾರ್ ಅಂತಲೂ ಹೇಳ್ಬೋದು. ಇಸ್ ಗಾಡಿ ಮೇ ಕರ್ನಾ ಈಗ ಇದು ಯಾವ್ದು ಅಂತ ಹೇಳ್ರಿ, ಕೋಚುವೇಲಿ ಮೈಸೂರು. ನಾನು ನಿಮ್ಗೆ ಇದನ್ನು ತೋರಿಸ್ಬೇಕಂತಿದ್ದೆ. ಸೀಟ್ಸ್ ನೋಡ್ರಿ, ಇವು ಹೊಸ ಅದಾವ, ಭಾಳ ವರ್ಷದಿಂದ ಇದಾಗತ್ತೈತಿದೆ. ಭಾಳ ಇಂಪ್ರೂವ್ ಮಾಡಿರಿ. ಮತ್ತು ಇದನ್ನು ಇಂಟೀರಿಯರ್ಸ್ ನಾನು ಸೆಲ್ಯೂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸದರ್ನ್ ರೈಲ್ವೇಸ್ ಅವ್ರಿಗೆ. ಮಸ್ತ್ ಇಂಪ್ರೂವ್ ಮಾಡ್ಯಾರ ಟ್ರೈನ್. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನದ ರೇಖಾ ಹಾಕ್ಯಾರ ನೋಡ್ರಿ. ಹಾಂ 14 मतलब 2014 ಕೋಚ್ 11 ಸಾಲ 11 ವರ್ಷ ಹಳೆ ಕೋಚ್ ರೀ. ಎಷ್ಟು ಮಸ್ತ್ ಮಾಡ್ರಿ. ಇಂಟೀರಿಯರ್ ಅನ್ನ ಹೋತಿಟ್ರಿ ಇದುವರೆಗೂ ನೋಡ್ರಿ. ಇವೆಲ್ಲ ಮಸ್ತ್ ವರ್ಕ್ ಆಕಾವು. ಚಾರ್ಜಿಂಗ್ ಸಾಕೆಟ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚಲೋ ಇರ್ತದೆ. 3 ಮಂದಿ ನಡಕ್ ಬರೀ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಅಲ್ಲ. हाँ इधर दे सकते हैं, पर इधर इसको खोलना पड़ेगा ना, अंदर से डालने के लिए. हाँ वही. सोया हुआ 1 ಗಂಟೆಗೆ ಟೈಮಿಂಗ್ ಇತ್ತು. 12:57ಕ್ಕೆ ಎಂಟ್ರ್ ಆದಿ ನಾವು. ಬಾಜು ಪ್ಲಾಟ್ಫಾರ್ಮ್ದಾಗ ಯಾವ್ದೈತಿ ಬಸವ ಎಕ್ಸ್ಪ್ರೆಸ್ ರೆಡಿಯಾಗಿ ನಿಂತೈತಿ. ನೆಕ್ಸ್ಟ್ ಟ್ರೈನ್ ಇದೆ ರೀ ನಮ್ದು. ಅಂದ್ರೆ ಜರ್ನಿ ಬರೋಂಗಿಲ್ಲ, ನಾನು ರಾಮನಗರ ಮಠ ಹೊಂಟೀನಿ, ಒಂದು ಕೆಲಸ ಐತಲ್ಲೇ. ನೀವು ನೋಡಿರ್ತಾರ ಅಂತ ಅನ್ಕೋತಾನೆ. ಇಲ್ಲ ಬರುತ್ತೆ, ರೀಲ್ ಬರುತ್ತೆ ಅದ್ರ ಬಗ್ಗೆ. ರೆಸಾರ್ಟ್ ಹೊಂಟೇವು ನಾನು, ಹಿಮಾಂಶು ಮತ್ತು ಮೋಹಿತನು. ಇದ್ರದ ಕಂಫರ್ಟೇಬಲ್ ರೈಡ್ ಬಗ್ಗೆ ಮಾತಾಡ್ಬೇಕು. ಮಸ್ತ್ ಕಂಫರ್ಟ್ ಐತ್ರಿ, ನಿಮ್ಗೆ ವರ್ತ್ ಐತಿ. ನೀವೇನಾರ ಟ್ರಾವೆಲ್ ಮಾಡತ್ತೀರ ಅಂದ್ರೆ KSR ಬೆಂಗಳೂರಿಂದ ಮೈಸೂರು ಮಠ ನೀವು ಇದನ್ನು ಚೂಸ್ ಮಾಡಿರಿ. ಯಾಕಂದ್ರೆ ವೀಕ್ ಡೇಸ್ ಇದು ವೀಕೆಂಡ್ ರೀ. ಇವತ್ತು ಸಂಡೇನೂ ಆರಾಮ್ ಖಾಲಿ ಬರುತ್ತೆ. ನಿಮ್ಗೆ ಆರಾಮ್ ಸೀಟ್ ಸಿಗ್ತಾವೆ. 400+ ಸೀಟ್ಸ್ ಕರೆಂಟ್ ಒಳಗೆ ಅವೈಲೇಬಲ್ ಇದ್ದು ಇದ್ರೊಳಗೆ. ಮತ್ತು ನಿಮ್ಗೆ ಊಟ ಸಿಗುತ್ತೆ, ಮಧ್ಯಾಹ್ನ ಊಟ. ಒಂದೇ ಬರುತ್ತೆ ಬಂದ್ರೆ ಅಟ್ಟ ಸ್ನ್ಯಾಕ್ಸ್ ಟೈಪ್ ಸಿಗುತ್ತೆ. ಬಟ್ ಇದ್ರೊಳಗೆ ಬಂದ್ರೆ ಊಟ ಸಿಗುತ್ತೆ. ಅದು 315 ರೂಪಾಯಿದಾಗ ಅಂತ ಹೊಳ್ಳೆ ಹೇಳತ್ತೀನಿ. ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಕಂಫರ್ಟ್ ಇತ್ತು. ಸೀಟ್ಸು ನೋಡ್ರಿ, C10 ಅಂತೇಳಿ ಪ್ರಿಫರೆನ್ಸ್ ಹಾಕೋರಿ. ಇದೇ ಗಾಡಿ ದಿನ ಬರೋದು, ಒಂದು ದಿನ ಅಷ್ಟೇ ಇದಿರಂಗಿಲ್ಲ. ವೆನಸ್ಡೇ ಅನ್ಸುತ್ತೆ ನಂಗೆ ಮನ್ಸ್ಬಿಟ್ಟಿಗೆ. ವೆನಸ್ಡೇ ಅಲ್ವಾ? ಇಲ್ಲ ವೆನಸ್ಡೇ ಇಲ್ಲ ಅನ್ಸುತ್ತೆ ನನಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು? ವೆನಸ್ಡೇ ಇರಲ್ಲ. ಅಲ್ಲಲ್ಲ ಗಾಡಿ ಹೆಂಗೆ ಅನ್ನಿಸ್ತು? ಗಾಡಿ ಚೆನ್ನಾಗಿದೆ ನೋಡಿ. ಯಾರೀಗ ಬೆಂಗಳೂರಿಂದ ಮೈಸೂರು ಟ್ರಾವೆಲ್ ಮಾಡ್ತಿದ್ದೀರಾ, ವೋಲ್ವೋ ಬಸ್ಸಲ್ಲಿ ಹೋಗ್ತೀರಾ, 400-450 ಕೊಡ್ತೀರಾ. ಅದು ಕೊಡೋಕ್ಕಿಂತ ಬದಲು ಶತಾಬ್ದಿಲಿ 315ನಲ್ಲಿ ನಿಮಗೆ AC ಸಿಗ್ತಿದೆ. ನಾರ್ಮಲ್ ಆಗಿ ಬಸ್ಸಿಗೆ ಬಂದರೂ 200 ರೂಪಾಯಿ ತೊಗೋತಾರೆ. 100 ರೂಪಾಯಿ ಹಾಕಿದ್ರೆ ವಿತ್ ಊಟ ಸಿಗುತ್ತಲ್ಲ. ಮತ್ತು ಇದು ವೆನಸ್ಡೇ ಅಲ್ರಿ, ಥರ್ಸ್ಡೇ ಇರಂಗಿಲ್ಲ. ಅಂದ್ರೆ ಗುರುವಾರ ಇರಂಗಿಲ್ಲ. ವೆನಸ್ಡೇ ಒಂದೇ ಭಾರತ್ ಇರಂಗಿಲ್ಲ. ಹಿಮಾಂಶು ನಿಂಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ಹಾಂ, ಅವ್ನು ಚೆನ್ನಾಗಿದೆ ಅಂತ ಒಂದೇ ವರ್ಡ್ ಬರುತ್ತೆ ನೋಡ್ರಿ.
ಆದರೆ ರೇಟ್ ಪ್ರಕಾರ ಚೆನ್ನಾಗಿದೆ. ಶತಾಬ್ದಿ ಎಕ್ಸ್ಪ್ರೆಸ್ ನೀವು ಪ್ರಿಫರ್ ಮಾಡೋದು ಫುಲ್ ಖಾಲಿ. ನೀವು ರಾತ್ರಿ ಟಿಕೆಟ್ ಬುಕ್ ಮಾಡಿದ್ರು ನಿಮಗೆ ಬೆಳಗ್ಗೆ ಅಷ್ಟಲ್ಲಿ ಜೈನ್ ಮೀಲ್ ಹೆಂಗಿತ್ತು ನಿಮ್ಮದು? ಜೈನ್ ಮೀಲು ಚೆನ್ನಾಗಿತ್ತು. ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅವ್ರಿಗೋಸ್ಕರ ಒಳ್ಳೆ ಟೇಸ್ಟ್ ಹೆಂಗಿತ್ತು? ಟೇಸ್ಟು ಚೆನ್ನಾಗಿತ್ತು. ಮತ್ತೆ ಇನ್ನೇನು ಬೇಕು, ನೀರು ಕೊಡ್ತವ್ರೆ, ಫ್ರೂಟಿ ಕೊಡ್ತವ್ರೆ, ಊಟ ಕೊಡ್ತವ್ರೆ. 315 ರೂಪಾಯಿಗೆ ಇನ್ನೇನು ಬೇಕು ಹೇಳಿ. ಮತ್ತು ನಂಗೆ ಇನ್ನೊಂದೇನು ಗೊತ್ತ್ರಿ ಬೇಜಾರು ಹೊಳ್ಳ ಮಳ್ಳ ನನಗೆ ಹಾಂಟ್ ಮಾಡೋದು ನಮ್ಮ ಬೆಂಗಳೂರು ರೂಟ್ ಬಂದ್ ಆಗಿದ್ದ. ಯಾಕಂದ್ರೆ ಮೇನ್ ಜೂನ್ ಜುಲೈದಾಗ ಇರ್ತೈತೆ. ನೀವು ಕೇರ್ಬೋದು ಸುದ್ದಿ ಮಾರ್ನಿಂಗ್ ರೂಟ್ ಏನೈತಲ್ಲ ಅದೆಲ್ಲ ಬಂದ್ ಆಗೈತಿ. ಬರೀ ಈವ್ನಿಂಗ್ ಅಂದ್ರೆ ನೈಟ್ ಟ್ರೈನ್ಗಳು ಹೋಗ್ತಾವೆ. ನಾವು ಕವರ್ ಮಾಡೋಂಥ ವಿಜಯಪುರ ಮಂಗಳೂರನ್ನ ಪೀಕ್ ಮಾನ್ಸೂನ್ ಒಳಗೆ, ಯಾಕಂದ್ರೆ ಅದು ಒಂದು ಸ್ವಲ್ಪ ಡಿಲೇ ಆತಂದ್ರೆ ನಮ್ಗೆ ಆ ಸೆಕ್ಷನ್ ಸಿಕ್ಬಿಡುತ್ತೆ. ಹಂಗೆ ಮೈಸೂರದ ಪ್ಲಾಟ್ಫಾರ್ಮ್ ನಂಬರ್ 6ಗೆ ನಮ್ಮ ಟ್ರೈನ್ ಎಂಟರ್ ಆಗೈತ್ರಿ. ಜರ್ನಿ ಬಗ್ಗೆ ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೇಬಿಟ್ಟೆ. ನೀವು ಟಿಕೆಟ್ ಬುಕಿಂಗ್ ಮಾಡ್ಕೋಬೋದಾ ನಾ ಹೇಳ್ದಂಗೆ ವಿಗೋ ಆ್ಯಪಿಂದ. ಇಲ್ಲಿ ಮಟ್ಟ ಜರ್ನಿ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋ ನೋಡೋಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ.